ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವನೆನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಆಮೆನ್. ಕಳೆದ ಎಲ್ಲ ತಿಂಗಳು ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಕಾಯ್ದು ಕಾಪಾಡಿ ಆಶೀರ್ವಾದ ಮಾಡಿ ಸಂತೋಷವಾಗಿ ಇಟ್ಟಿದ್ದಾನೆ, ಜೀವಂತವಾಗಿ ಇಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಈ ನೂತನ ತಿಂಗಳಿನಲ್ಲಿ ಕೂಡ ದೇವರು ಕಾಣುವಂತ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಎಷ್ಟೋ ಪ್ರಳಯಗಳು ಅನಾಹುತಗಳು ಸಂಭವಿಸ್ತಾ ಇದೆ ಈ ಜಗತ್ತಿನಲ್ಲಿ, ಆದರೆ ದೇವರು ನಮ್ಮ ಪ್ರಾಣವನ್ನು ಕಾಪಾಡಿ ರಕ್ಷಿಸಿ ಇವತ್ತು ನಾವು ಉಳಿದಿದ್ದೀವಿ, ನಿಂತಿದ್ದೀವಿ ಅಂದರೆ ದೇವರು ಕೊಟ್ಟಂಥ ಕೃಪೆ. ಆಮೇಲೆ ಅಲ್ಲೆಲ್ಲೂ ಸೊ ಪಕ್ಕದಲ್ಲಿದ್ದವ್ರು ನೋಡಿ ಹೇಳಿ, ಯಾವಾಗಲೂ ಸಂತೋಷವಾಗಿರುತ್ತೆ. ಆಮೇಲೆ ಅಲ್ಲೆಲ್ಲೂಯಾ. ಸೊ ಈ ತಿಂಗಳಿಗೆ ವಾಗ್ದಾನ ಇದೆ. ಸೊ ಈ ತಿಂಗಳ ವಾಗ್ದಾನವನ್ನು ನೋಡಿದ ನಂತರ ಈ ದಿನ ಒಂದು ವಿಶೇಷವಾದ ದಿನವಾಗಿದೆ. ಏನ್ ದಿನ? ಫ್ರೆಂಡ್ಶಿಪ್ ಡೇ ಎಂಬುದಾಗಿ, ಆಮೇಲೆ ಸ್ನೇಹಿತರ ದಿನ ಎಂಬುದಾಗಿ ಈ ಜಗತ್ತು ಆಚರಿಸ್ತಾ ಇದೆ. ಆಮೇಲೆ ಅಲ್ಲೂಯಾ. ಸೊ ಸ್ನೇಹಿತರ ಬಗ್ಗೆ ನಾವೇನು ಮಾಡೋಣ ಇವತ್ತು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ತಿಂಗಳಿಗೆ ದೇವರು ನಮ್ಮ ಕೊಟ್ಟ ವಾಗ್ದಾನವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ ನಂತರ ವಾಕ್ಯಗಳಿಗೆ ಹೋಗೋಣ. ಈ ತಿಂಗಳ ವಾಗ್ದಾನ ವಚನ ಓದಿಕೊಳ್ಳೋಣ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 26ನೇ ವಚನ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 26ನೇ ವಚನ. ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗುವ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಆಮೆನ್. ಕೇಳ್ತಾ ಇದ್ದೀರಾ? ಸ್ವಲ್ಪ ಮಕ್ಕಳೆಲ್ಲ ನನ್ನ ಕಡೆ ಗಮನ ಕೊಡಬೇಕು. ನನ್ನ ಜನರು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. ಇದು ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನ. ನನ್ನ ಜನರು ಎಂದಿಗೂ ಏನಾಗುವುದಿಲ್ಲ, ಆಶಾಭಂಗ ಪಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ದೇವರ ನಾಮವನ್ನು ಕೊಂಡಾಡುವರು. ಆಮೇನ್. ಒಂದು ವೇಳೆ ಎಷ್ಟೋ ಬರ ಇರಬಹುದು, ಎಷ್ಟೋ ಸಮಸ್ಯೆಗಳಿರ್ಬೋದು, ಆದರೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಜನರು ಹೊಟ್ಟೆ ತುಂಬ ಊಟ ಮಾಡಿ ನನ್ನನ್ನು ಕೊಂಡಾಡುವರು. ಆಮೇಲೆ ಅವರು ಎಂದೆಂದಿಗೂ ಏನಾಗುವುದಿಲ್ಲ, ಆಶಾಭಂಗ ಪಡುವುದೇ ಇಲ್ಲ. ಯೆಶಾಯನ ಪತ್ರಿಕೆ 50ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳೋಣ. ಯೆಶಾಯನ ಗ್ರಂಥ 50ನೇ ಅಧ್ಯಾಯ 7ನೇ ವಚನ. ಕರ್ತನಾದ ದೇವರು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ಆಶಾಭಂಗ ಪಡುವುದೇ ಇಲ್ಲ. ಯಾಕೆ ನಾವು ಹೊಟ್ಟೆ ತುಂಬ ಊಟ ಮಾಡಿ ದೇವರನ್ನ ಕೊಂಡಾಡುತ್ತೀವಂದ್ರೆ, ಕರ್ತನಾಗಿರುವಂತ ಯೆಹೋವನು ನನಗೆ ಸಹಾಯ ಮಾಡುತ್ತಾನೆ. ಆಮೇಲೆ ಅಲ್ಲದೆ ಅವನೇ ನನ್ನ ಸಹಾಯ ಮಾಡುವ ಕಾರಣದಿಂದ ನಾನು ದೇವರನ್ನ ಕೊಂಡಾಡುತ್ತೇನೆ. ನಾನು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. ಪಕ್ಕದಲ್ಲಿದ್ದವ್ರು ಕೈ ಕೊಟ್ಟು ಹೇಳ್ರಿ, ನೀನು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ನಾವು ಯಾವ ರೀತಿ ಹರಸುತ್ತೀವೋ, ನಾವು ಯಾವ ರೀತಿಯಾಗಿ ಅರಿಕೆ ಮಾಡುತ್ತೀವೋ ಅದು ನಮ್ಮ ಜೀವಿತದಲ್ಲಿ ಆಗುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೊ ನಾವು ಯಾವಾಗಲೂ ಎಂದಿಗೂ ಏನ್ ಮಾಡೋದಿಲ್ಲ, ಆಶಾಭಂಗ ಪಡುವುದಿಲ್ಲ. ಆಮೇಲೆ ಯಾಕಂದ್ರೆ ದೇವರು ನನಗೇನ್ ಮಾಡ್ತಿದ್ದಾನೆ, ಸಹಾಯ ಮಾಡ್ತಿದ್ದಾನೆ. ಆಮೇಲೆ ಆದ ಕಾರಣ ನಾನು ಏನ್ ಮಾಡ್ತೀನಿ ನಾನು ಎಲ್ಲ ಗಪ್ಪು ಚುಪ್ಪು. ಆಮೇಲೆ ಅಲ್ಲೂ ವಾಗ್ದಾನ ಒಳಗೆ ಹೋಗ್ಬೇಕ್ರಿ, ವಾಕ್ಯ ಕ್ರಿಯೆ ಮಾಡಬೇಕು. ಅಲ್ಲೆಲ್ಲೂ ಆಮೇನಂತ ಅರಿಕೆ ಮಾಡುವಾಗಲೇ ವಾಕ್ಯ ನಮ್ಮ ಜೀವಿತದ ನೆರವೇರೋ. ಅಲ್ಲೆಲ್ಲೂ ನನ್ನ ಜನರು ಎಂದಿಗೂ ಏನಾಗೋದಿಲ್ಲ, ಯಾಕಂದ್ರೆ ನನಗೆ ಸಹಾಯಕನು ಯಾರು? ಹಲ್ಲೆಲೂಯಾ. ಸೊ ಯಾವಾಗ ನಾನು ಆಶಾಭಂಗ ಪಡುವುದಿಲ್ಲ, ಅದನ್ನು ನಮಗೆ ಬೇಕು. ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 25ನೇ ಕೀರ್ತನೆ 3ನೇ ವಚನ. ಕೀರ್ತನೆ 25ನೇ ಕೀರ್ತನೆ 3ನೇ ವಚನ. ನಿನ್ನನ್ನು ನಿರೀಕ್ಷಿಸುವವರಲ್ಲಿ ಯಾರು ಆಶಾಭಂಗ
ಪಡೆದಿರಲಿ. ಆಮೆನ್. ನಿನ್ನನ್ನು ನಿರೀಕ್ಷಿಸುವವರು ಎಂದಿಗೂ ಆಶಾಭಂಗ ಪಡದೇ ಇರಲಿ. ಆಮೆನ್. ಹಲ್ಲೆಲೂಯಾ. ಸೊ ದೇವರನ್ನ ಯಾರು ನಿರೀಕ್ಷೆ ಇಟ್ಟಿದಾರೋ, ದೇವರ ಮೇಲೆ ಯಾರು ಭರವಸೆ ಇಟ್ಟಿದಾರೋ ಅವ್ರು ಎಂದಿಗೂ ಏನಾಗೋದಿಲ್ಲ ರೀ, ಆಶಾಭಂಗ ಪಡುವುದೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ನಿಜವಾಗಲು ನನ್ನ ನಂಬಿಕೆ, ನನ್ನ ಭರವಸೆ ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬೆತ್ತ ಹಿಡಿಯದ ಪಿತ ಮಗನಿಗೆ ಶತ್ರು ಆಗ್ತಾರೆ. ಆಮೇಲೆ ನಾನು ನಿಮಗೆ ಹೇಳಿದ ಒಂದೇ ಒಂದು, ಮನೆಯಲ್ಲಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಸಭೆಯಲ್ಲಿ ಅದು ಕಂಟ್ರೋಲ್ ಆಗೋದಿಲ್ಲ. ಆಮೇಲೆ ಮನೆಯಲ್ಲಿ ಅದು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಸಭೆಯಲ್ಲಿ ಅದು ಏನಾಗೋದಿಲ್ಲ, ಕಂಟ್ರೋಲ್ ಆಗೋದಿಲ್ಲ. ಮನೆಯಲ್ಲಿ ಕೊಡಬೇಕಾಗಿರೋದನ್ನು ಕೊಡಬೇಕು, ಆಮೇಲೆ ಇಲ್ಲಿ ಬಂದರೆ ಸರಿಯಾಗಿರ್ತಾವೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಏನಂತ ಓದಿದ್ದೇವೆ? ನಿನ್ನನ್ನೇ ನಿರೀಕ್ಷಿಸಿದವರಿಗೆ ಎಂದಿಗೂ ಆಶಾಭಂಗಬಾರದು. ದೇವರನ್ನ ಯಾರು ನಿರೀಕ್ಷೆ ಇಟ್ಟಿದಾರೋ ಅವ್ರಿಗೆ ಎಂದಿಗೂ ಏನಾಗೋದಿಲ್ಲ, ಆಶಾಭಂಗ ಪಡುವುದೇ ಇಲ್ಲ. ಹಲ್ಲೆಲೂಯಾ. ಅದೇ ಕೀರ್ತನೆ 34ನೇ ಕೀರ್ತನೆ 5ನೇ ವಚನವನ್ನು ಓದಿಕೊಳ್ಳೋಣ. ಕೀರ್ತನೆ 34:5ನೇ ವಚನ. ಅವರು ಆತನನ್ನು ದೃಷ್ಟಿಸಿ ಪ್ರಕಾಶ ಹೊಂದಿದವರು, ಅವರ ಮುಖಗಳು ನಾಚಿಕೆ ಪಡೆದಿಲ್ಲ. ಅವರ ಮುಖಗಳು ಎಂದಿಗೂ ನಾಚಿಕೆ ಪಡುವುದೇ ಇಲ್ಲ. ಯಾಕಂದ್ರೆ ಅವರು ಯೆಹೋವನನ್ನೇ ದೃಷ್ಟಿಸುತ್ತಾ ಇದ್ದಾರೆ. ನಮ್ಮ ಕಣ್ಣುಗಳು ಯಾವಾಗ ದೇವರನ್ನು ನೋಡ್ತಾ ಇರುತ್ತೋ, ನಮ್ಮ ಮನಸ್ಸು ಯಾವಾಗ ದೇವರ ಕಡೆಗೆ ಇದೆಯೋ, ಆಗ ನಮ್ಮ ಮುಖಗಳು ಲಜ್ಜೆಗೆಡುವುದೇ ಇಲ್ಲ, ಆಶಾಭಂಗ ಪಡುವುದೇ ಇಲ್ಲ. ಹಲ್ಲೆಲೂಯಾ. ನಮ್ಮ ಮುಖಗಳು ಯಾವಾಗಲೂ ಪ್ರಕಾಶವಾಗೇ ಇರುತ್ತೆ. ಆಮೇಲೆ ಯಾವಾಗ ನಾವು ಯಾರು ನೋಡುವಾಗ, ಆಮೇಲೆ ನಮಗೆ ಇಷ್ಟವಾದವರು ನಮ್ಮ ಮನೆಗೆ ಬಂದರೆ ನಾವು ಹೆಂಗಿರ್ತೀವಿ, ಕಲೆ 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 ಅಂದರೆ ನಗು ಜಾಸ್ತಿ ಬರುತ್ತೆ. ಅದರಲ್ಲಿ ಗದಗಿನಲ್ಲಿ ಒಂದು ಅಮ್ಮ ಇದ್ದಾರೆ, ಒಂದು ಅಜ್ಜಮ್ಮ ಇದ್ದಾರೆ. ಅವರಿಗೆ ನನ್ನನ್ನು ಕಂಡ್ರೆ ಏನೋ ಒಂದು ಸಂತೋಷ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ನಾವು ಹೋದ ಕೂಡಲೇ ಸಣ್ಣ ಹುಡುಗಿ ಥರ ಆಗ್ಬಿಡ್ತಾರೆ. ನಾವು ಹೋದ ಕೂಡಲೇ ಅವರು ಸಣ್ಣ ಹುಡುಗಿ ಥರ ಚೇರ್ ತೊಗೊಂಡು ಹಾಕೋದೇನು, ಹೋದ ತಕ್ಷಣ ಅವ್ರ ಮನೇಲಿ ಹಾಲಿದೆಯೋ ಇಲ್ವೋ ಹಾಗೆ ಕುಂದ್ರಿ ಕುಂದ್ರಿ ಅಂತ ಹೇಳಿ ಮೊಮ್ಮಕ್ಕಳ ಕಡೆ ರೊಕ್ಕ ಕೊಟ್ಟು ಹೋಗಿ ಹಾಲು ತೊಗೊಂಡು ಬಂದು ಕಾಫಿ ಮಾಡಿ ಕೊಟ್ಟು ಹೋಗ್ತೀನಿ ಅಂತ ಹೇಳುವಾಗ ಮುಖ ಸಪ್ಪಾಗ್ಬಿಡುತ್ತೆ. ಆಮೇಲೆ ಹೋಗುವಾಗ ತುಂಬ ಖುಷಿ ಖುಷಿ ಇರುತ್ತಾರೆ, ನಗು ಇರುತ್ತೆ. ಅವಾಗ ಅವ್ರ ಸೊಸೆದೆಲ್ಲ ಹೇಳ್ತಾರೆ, ಬ್ರದರ್ ಅಮ್ಮ ನಿಮ್ಮನ್ನು ಕಂಡ್ರೆ ಮಾತ್ರ ಸಮಾಧಾನವಾಗಿ ಇರ್ತಾರ್ರಿ, ನಗು ನಗ್ತಾ. ನೀವು ಹೋದ್ಮೇಲೆ ಮತ್ತೆ ಮುಖ ಏನಾಗ್ಬಿಡುತ್ತೆ, ಅವ್ರದ್ದು ಸಪ್ಪಾಗ್ಬಿಡುತ್ತೆ ರೀ, ಸುಮ್ಮನೆ ಇಲ್ಲೇ ಇದ್ದು ಬಿಡ್ರಲ್ಲ ಅಂತಿರ್ತಾರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಮಗೆ ಇಷ್ಟವಾದವರು ಅಥವಾ ನಮಗೆ ಬೇಕಾದವರು ಯಾರಾದ್ರೂ ಕಂಡ್ರೆ ನಾವು ಏನಾಗ್ತೀವಿ, ಹಂಗೆ ಮುಖಗಳು ಪ್ರಕಾಶವಾಗಿರುತ್ತೆ. ಹಲ್ಲೆಲೂಯಾ. ಸೊ ನಮಗೆ ಇಷ್ಟವಾದವನು ಯಾರಂದ್ರೆ ಕರ್ತನಾಗಿರುವಂಥ ದೇವನಾಗಿರಬೇಕು. ಆತನನ್ನು ನಾವು ದೃಷ್ಟಿಸುವಾಗ ನಮ್ಮ ಮುಖಗಳು ಏನಾಗೋದಿಲ್ಲ, ಅದು ಲಜ್ಜೆ ಕೆಡುವುದೇ ಇಲ್ಲ. ಆಮೇಲೆ ಕೀರ್ತನೆಗಳು 119ನೇ ಕೀರ್ತನೆ 6ನೇ ವಚನ. ಆಗ ನಿನ್ನ ಆಜ್ಞೆಗಳನ್ನೆಲ್ಲ ದೃಷ್ಟಿಸುವ ನಾಚಿಕೆ ಪಡೆದೆನು. ನಿನ್ನ ಆಜ್ಞೆಗಳನ್ನೆಲ್ಲ ದೃಷ್ಟಿಸುವಂತ ನಾನು ನಾಚಿಕೆ ಪಡೇನು. ಆಮೇನ್. ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತ ನಾನು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ, ನಾನು ಲಜ್ಜೆ ಕೆಡುವುದೇ ಇಲ್ಲ, ನಾನು ನಾಚಿಕೆ ಪಡುವುದೇ ಇಲ್ಲ. ಯಾಕಂದ್ರೆ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡ್ತಾ ಇದ್ದೇನೆ, ನಿನ್ನ ಪ್ರಮಾಣಗಳನ್ನ ಧ್ಯಾನ ಮಾಡ್ತಾ ಇದ್ದೇನೆ, ನಿನ್ನ ಆಜ್ಞೆಗಳನ್ನ ಅನುಸರಿಸ್ತಾ ಇದ್ದೇನೆ. ಆದ ಕಾರಣ ನಾನು ಲಜ್ಜೆ ಕೆಡುವುದಿಲ್ಲ. ಯಾರೆಲ್ಲ ದೇವರ ವಾಕ್ಯಗಳನ್ನು ಓದುತ್ತಾರೋ, ಯಾರೆಲ್ಲ ದೇವರ ವಾಕ್ಯಗಳನ್ನು ಕೇಳುತ್ತಾರೋ, ಯಾರೆಲ್ಲ ದೇವರ ವಾಕ್ಯದಂತೆ ನಡೆಯುತ್ತಾರೋ ಅವ್ರು ಖಂಡಿತವಾಗಿ ಏನಾಗೋದಿಲ್ರಿ, ಲಜ್ಜೆ ಕೆಡುವುದೇ ಇಲ್ಲ. ಸತ್ತುನವ್ರು ಬದುಕುವಂಥವರಾಗಿದ್ದಾರೆ, ಅವ್ರ ಮಾತುಗಳು ಇವತ್ತಿಗೂ ಮಾತಾಡುವಂಥವರಾಗಿರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರು ಲಜ್ಜೆ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಅದೇ ರೀತಿಯ ಕೀರ್ತನೆ ರೋಮಪುರದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳ. ರೋಮ 5:5. ರೋಮಾಪುರದವರೆಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ. ಈ ನಿರೀಕ್ಷೆಯು ನನ್ನನ್ನು ಎಂದಿಗೂ ನಾಚಿಕೆ ಪಡಿಸುವುದೇ ಇಲ್ಲ. ಈ ನಿರೀಕ್ಷೆ ನನ್ನನ್ನು ಏನ್ ಮಾಡೋದಿಲ್ಲ, ನಾಚಿಕೆ ಪಡಿಸುವುದೇ ಇಲ್ಲ. ನಾ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ, ನಾ ದೇವರ ಮೇಲೆ ಇಟ್ಟಿರುವಂತ ನಿರೀಕ್ಷೆ ನನ್ನನ್ನು ಎಂದಿಗೂ ಏನ್ ಮಾಡೋದಿಲ್ರಿ, ಅದು ನಾಚಿಕೆ ಪಡಿಸುವುದೇ ಇಲ್ಲ. ಅದೇ ರೋಮ 10ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ.
10ನೇ ಅಧ್ಯಾಯ 11ನೇ ವಚನ. ಆತನ ಮೇಲೆ ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ನಾಚಿಕೆ ಪಡುವುದಿಲ್ಲ. ಆಮೆನ್. ಯಾವನಾದರೂ ಏನಾಗುದಿಲ್ರಿ? ನಾಚಿಕೆ ಪಡುವುದೇ. ಇವತ್ತು ನಮ್ಮ ನಿರೀಕ್ಷೆ, ನಮ್ಮ ನಂಬಿಕೆ, ನಮ್ಮ ಧ್ಯಾನ, ನಮ್ಮ ವೈರಾಗ್ಯ, ನಮ್ಮ ಭರವಸೆ ದೇವರ ಕಡೆ ಇರೋದಾದರೆ ನಾವು ನಾಚಿಕೆ ಪಡೋದಿಲ್ಲ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಮನಸ್ಸಿನ ಮೇಲೆ ಕೈ ಇಟ್ಟುಕೊಳ್ಳ್ರಿ, ಹೇಳಿ, ನಾನು ನಾಚಿಕೆ ಪಡೋದಿಲ್ಲ. ದೇವರು ನನ್ನನ್ನು ನಾಚಿಕೆ ಪಡಿಸುವುದೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರಿಕೆ ಮಾಡುವಾಗ ವಾಕ್ಯವನ್ನು ದೇವರು ನೆರವೇರಿಸುವಂತವನಾಗಿದ್ದಾನೆ. ಆಮೆನ್. ಯಾಕಂದ್ರೆ ದೇವರು ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ಆತನನ್ನು ದೃಷ್ಟಿಸಿಕೊಂಡು ಆತನ ಮೇಲೆ ಭರವಸೆ ಇಟ್ಟುಕೊಂಡು ಆತನನ್ನೇ ನಂಬಿಕೆಯಾಗಿಕೊಂಡಿರುವಂತ ಮನುಷ್ಯನು ಧನ್ಯನು. ಅವನು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ತಾಮ ಈ ವಾಕ್ಯಗಳಂತೆ ನಮ್ಮನ್ನು ಏನ್ ಮಾಡಲಿ? ಆಶೀರ್ವಾದ ಮಾಡಲಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಇದು ಈ ತಿಂಗಳು ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನದ ವಚನ. ಈ ವಚನದ ಮೇಲೆ ಗಟ್ಟಿಯಾಗಿ ಹಿಡಿದುಕೊಂಡು ಮುಂದೆ ಹೋಗುವಾಗ ನಾವೆಂದಿಗೆ ಆಶಾಭಂಗ ಪಡುವುದೇ ಇಲ್ಲ. ಎಷ್ಟು ದೊಡ್ಡ ಶತ್ರು ಬಂದರೂ ನಮ್ಮನ್ನು ನಾಚಿಕೆ ಒಳಪಡಿಸ್ಲಿಕ್ಕೆ ಆಗೋದೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಸೊ ವಿಶೇಷವಾಗಿ ಈ ದಿನ ಸ್ನೇಹಿತರ ದಿನ. ಸೊ ಪಕ್ಕದಲ್ಲಿದ್ದವರಿಗೆ ಹೇಳಿ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಪಕ್ಕದಲ್ಲಿದ್ದವರು ಕೈ ಕೊಟ್ಟು ಹೇಳಿ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ. ಆಮೇಲೆ ಸ್ನೇಹಿತರ ದಿನ. ಆಮೇಲೆ ಸೊ ಈ ದಿನ ಎಲ್ಲರೂ ಹೋಗುವಾಗ ಪ್ರೇಯರ್ ಮುಗಿದ ಮೇಲೆ ನಿಮ್ಮ ಅಕ್ಕಪಕ್ಕದಲ್ಲಿದ್ದವರಿಗೆ, ಅಂದರೆ ಪುರುಷರು ಪುರುಷರಿಗೆ, ಸ್ತ್ರೀಯರು ಸ್ತ್ರೀಯರಿಗೆ ಒಂದು ಹಗ್ ಕೊಟ್ಟು ವಿಶ್ ಮಾಡಿ ಹೋಗ್ರಿ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಸ್ತ್ರೀಯರು ಸ್ತ್ರೀಯರಿಗೆ ಏನ್ ಮಾಡ್ರಿ? ಒಂದು ಅಪ್ಪಿಕೊಂಡು ಒಂದು ಪ್ರೈಸ್ ದ ಲಾರ್ಡ್ ಅಂತ ಹೇಳಿ ಹೋಗ್ರಿ. ಪುರುಷರು ಪುರುಷರಿಗೆ ಒಂದು ಅಪ್ಪಿಕೊಂಡು ಪ್ರೈಸ್ ದ ಲಾರ್ಡ್ ಹೇಳಿ ಹೋಗ್ರಿ. ಅರ್ಥ ಆಯ್ತಲ್ಲ? ಮತ್ತೆ ಉಲ್ಟಾ ಪಲ್ಟಾ ಮಾಡಬೇಡ್ರಿ, ಅದು ಸೇವ್ ಆಗ್ಬಿಡುತ್ತೆ. ಆಮೇಲೆ ಹಲ್ಲೆಲೂಯಾ. ಸೊ ನೀವು ನಿಮ್ಮವ್ರನ್ನ ಮಕ್ಕಳನ್ನ ಒಂದು ಹಗ್ ಮಾಡ್ಕೊಂಡು ಏನ್ ಮಾಡ್ರಿ? ಅಪ್ಪಿಕೊಂಡು ಪ್ರೈಸ್ ದ ಲಾರ್ಡ್ ಹೇಳಿ ಹೋಗ್ರಿ. ಅದರಲ್ಲಿ ಪ್ರೀತಿ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಒಂದು ಹಗ್ ಯಾವಾಗ ಕೊಡ್ತೀವಿ ಅಂತ ಹೇಳಿದ್ರೆ ನಾನಿದ್ದೀನಿ ಅನ್ನೋ ಒಂದು ಭಾವನೆನ ತೋರಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾರಾದ್ರೂ ಕಷ್ಟದಲ್ಲಿದ್ದಾಗ, ಏನೋ ತೊಂದರೆ ಆಗುವಾಗ, ಈಗ ಮಕ್ಕಳಿಗೆ ಏನೋ ಒಂದು ಆಯ್ತು ಅಂತ ಇಟ್ಟುಕೊಳ್ರಿ, ಅವರು ಓಡಿ ಬಂದಾಗ ನಾವೇನ್ ಮಾಡ್ತೀವಿ? ಅವರಿಗೆ ಏನ್ ಮಾಡ್ತೀವಿ ನಾವು? ಆಮೇಲೆ ನಾವೇನ್ ಮಾಡ್ತೀವಿ? ಮಕ್ಕಳು ಬಂದಾಗ ಏನೋ ಸಮಸ್ಯೆಯಲ್ಲಿ ಬಂದ್ರಂದ್ರೆ ಏನ್ ಮಾಡ್ತೀವಿ? ಅಯ್ಯೋ ಮಗಳು ಏನಾಯ್ತು ಅಂತ ಹೇಳಿ ಅಪ್ಪಿಕೊಂಡು ಹಂಗೆ ಸೇರಿ ಆಯ್ತು, ಏನಿಲ್ಲ. ಈಗ ಒಬ್ಬನ ಹೊಡೆದೆ ಅತ್ತ ಕೂಡಲೇ ಅವ್ರ ಅವ್ವ ಏನ್ ಮಾಡಿದ್ರು? ಅವ್ರ ಅಪ್ಪ ಏನ್ ಮಾಡಿದ್ರು? ಮಿಕ್ಕಿದವರಿಗೆಲ್ಲ ಇನ್ನೂ ಹಾಕ್ಬೇಕಾಗಿತ್ತು ಅಂತ ಅನಿಸ್ಬೋದು. ಆದರೆ ಅವ್ರ ತಂದೆ ತಾಯಿಗಳಿಗೆ ಅಯ್ಯೋ ನಮ್ಮ ಮಗ ಹೊಡ್ತಾ ತಿಂದಾನಲ್ಲ, ಬೇಸರ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ಹೌದಾ ಇಲ್ವಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ಫೀಲ್ ಇರುತ್ತೆ. ಯಾಕಂದ್ರೆ ಈಗ ನಮ್ಮ ಮಕ್ಕಳು ಹೊಡ್ತಾ ತಿಂದ್ರೆ ಅದೇ ಭಾವನೆ ನನಗೆ ಬರುತ್ತೆ. ಆಮೇನ್. ಆದರೆ ಹೊಡೆತ ಒಳ್ಳೇದಕ್ಕಾಗಿರುವಾಗ ಓಕೆ, ಇನ್ನೂ ಒಂದೆರಡು ಬೆಳ್ಳಿ ಈಗ ಸರಿ ಆಗಲಿ ಅಂತನೂ ಬಯಸ್ತೇವೆ. ಆದರೂ ಹೊಡೆದಿದ್ದಕ್ಕೆ ಸ್ವಲ್ಪ ಎಲ್ಲರ ಮುಂದೆ ಹೊಡೆದ್ರು ಅಂತ ಹೇಳಿ ಏನಿರುತ್ತೆ? ನೋವು ಇರುತ್ತೆ ತಾನೆ. ಹಲ್ಲೆಲೂಯಾ. ಅದು ಎದಕ್ಕಾಗಿ ಅಂದರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ. ಆಮೇಲೆ ಹಲ್ಲೆಲೂಯಾ. ಅತ್ತ ಕೂಡಲೇ ಏನು ಮಾಡಿದ್ರು? ಈಗ ತಗೊಂಡೋದ್ರು, ರಂಸಿದ್ರು, ಅಪ್ಪಿಕೊಂಡ್ರು, ಮುದ್ದು ಕೊಟ್ಟರು, ಸಮಾಧಾನ ಮಾಡಿ ಕರ್ಕೊಂಡು ಬಂದರು. ಯಾಕಂದ್ರೆ ಅಪ್ಪಿಕೊಳ್ಳೋದ್ರಲ್ಲಿ ಒಂದು ಪ್ರೀತಿ ಇದೆ ಪ್ರಿಯ. ಆಮೇಲೆ ಹಲ್ಲೆಲೂಯಾ. ನನ್ನ ನಿಜವಾದ ಸ್ನೇಹಿತನು ಯಾರು ಅಂದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 17ನೇ ವಚನ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 17ನೇ ವಚನ. ಮಿತ್ರನ ಪ್ರೀತಿಯು ನಿರಂತರ. ಸಾಕು. ಮಿತ್ರನ ಪ್ರೀತಿಯು. ಆಮೇಲೆ ಬೇರೆ ಟ್ರಾನ್ಸ್ಲೇಷನ್ 17 ಸ್ನೇಹಿತನು ಎಲ್ಲ ಸಮಯಗಳಲ್ಲಿಯೂ ಪ್ರೀತಿಸುತ್ತಾನೆ. ಸ್ವಲ್ಪ ಇಲ್ಲಿ ಗಮನಿಸಬೇಕು. ಸ್ನೇಹಿತನು ಎಲ್ಲಾ ಸಮಯದಲ್ಲಿಯೂ ಪ್ರೀತಿಸುವಂತವನಾಗಿದ್ದಾನೆ. ಅವನೇ ನಿಜವಾದ ಫ್ರೆಂಡ್.
ಆಮೇಲೆ ನಿಜವಾದ ಸ್ನೇಹಿತನು ಯಾರಂದ್ರೆ ಎಲ್ಲಾ ಸಮಯದಲ್ಲಿ ಅವನೇನ್ ಮಾಡ್ತಾನೆ, ಪ್ರೀತಿಸುವಂತವನಾಗಿದ್ದಾನೆ. ಕಷ್ಟ ಕಾಲದಲ್ಲಿಯೂ, ಸುಖದ ಕಾಲದಲ್ಲಿಯೂ, ನಷ್ಟ ಕಾಲಗಳಲ್ಲಿಯೂ, ಲಾಭದ ಕಾಲದಲ್ಲಿಯೂ, ಆರೋಗ್ಯದ ಸಮಯದಲ್ಲಿಯೂ, ಅನಾರೋಗ್ಯದ ಸಮಯದಲ್ಲಿಯೂ, ಎಲ್ಲಾ ಕಾಲದಲ್ಲಿ ಪ್ರೀತಿ ಮಾಡುವವನೇ ನಿಜವಾದ ಸ್ನೇಹಿತನಾಗಿದ್ದಾನೆ. ಆಮೇನ್. ಸ್ನೇಹಿತರು ಕಾಲ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರ್ತಾರೆ, ಆದ್ರೆ ಅವರೆಲ್ಲರೂ ಸ್ನೇಹಿತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇನ್. ನಾವು ಶಾಲೆಗೆ ಹೋಗುವಾಗ ಅಲ್ಲಿ ಸ್ನೇಹಿತರು ಸಿಗ್ತಾರೆ, ಕಾಲೇಜ್ ಹೋಗುವಾಗ ಅಲ್ಲಿ ಸ್ನೇಹಿತರು ಸಿಗ್ತಾರೆ, ಕೆಲಸಕ್ಕೆ ಹೋಗುವಾಗ ಅಲ್ಲಿ ಸ್ನೇಹಿತರು ಸಿಗ್ತಾರೆ. ಆಮೇನ್. ಇನ್ನು ಬೇರೆ ಕಡೆ ಹೋಗುವಾಗ ಆ ಊರಿನಲ್ಲಿ ನಮಗೆ ಏನಾಗ್ತಾರೆ, ಸ್ನೇಹಿತರು ಸಿಗ್ತಾರೆ. ಆದ್ರೆ ಆ ಕ್ಷಣಕ್ಕೆ ಮಾತ್ರ ಅವ್ರು ನಮ್ಮ ಜೊತೆಗೆ ಒಡನಾಟಗಳು ಚೆನ್ನಾಗಿರುತ್ತೆ, ಪ್ರೀತಿ ಚೆನ್ನಾಗಿರುತ್ತೆ. ಆಮೇಲೆ ನಾವು ಅಗಲಿದ ಮೇಲೆ ಅವ್ರು ಯಾರೋ ನಾವ್ಯಾರೋ ಅಂತ ಸ್ವಲ್ಪ ಕಾಲಗಳಲ್ಲಿ ಅದು ಮರೆತು ಹೋಗುವಂತದ್ದಾಗಿದೆ. ಅದು ಶಾಶ್ವತವಾದ ಪ್ರೀತಿ ಆಗೋದೇ ಇಲ್ಲ. ಆಮೇನ್. ಇನ್ನು ಕೆಲವೊಂದು ಸ್ನೇಹಿತರು ಇರ್ತಾರೆ, ರೊಕ್ಕ ಇದ್ದಾಗ ಮಾತ್ರ ನಮ್ ಜೊತೆಗಿರ್ತಾರೆ, ಹಣ ಇದ್ದಾಗ ಮಾತ್ರ ನಮ್ ಜೊತೆಗಿರ್ತಾರೆ, ಐಶ್ವರ್ಯ ಇದ್ದಾಗ ಮಾತ್ರ ನಮ್ ಜೊತೆಗಿರ್ತಾರೆ. ಆಮೇನ್. ಹಲ್ಲೆಲೂಯಾ. ಇದೆಲ್ಲವನ್ನು ಕಳೆದುಕೊಂಡಿರುವಾಗ ಅವನಿಂದ ನಮಗೆ ಏನು ಲಾಭ ಇಲ್ಲ, ಬೇಡ ಬಿಡು, ಅವನ ಪ್ರೀತಿನೂ ಬೇಡ, ಅವನ ಸಹವಾಸನು ಬೇಡ ಅಂತ ಹೇಳಿ ಬಿಡುವಂತವ್ರು ಇರ್ತಾರೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿನ ಕರ್ಕೊಂಡು ಹೋಗಿ ಉಣಿಸೋದು ತಿನ್ನಿಸೋದು ಮಾಡಿದ್ರೆ ಪ್ರೀತಿ. ಒಂದಿನ ಕೊಡಿಸಿಲ್ಲ ಅಂದ್ರೆ ಅವನು ಒಂದೊತ್ತು ಊಟ ಕೊಟ್ಲಿಕ್ಕೆ ಅವ್ನು ಯೋಗ್ಯ ಇಲ್ಲ ಅಂತ ಮಾತಾಡ್ತಾರೆ. ಅದು ಪ್ರೀತಿ ಅಲ್ಲ ಪ್ರಿಯರೇ. ಆಮೇನ್. ಹಲ್ಲೆಲೂಯಾ. ಸ್ನೇಹಿತನು ಎಲ್ಲಾ ಕಾಲದಲ್ಲಿಯೂ ಅವನ ಸ್ನೇಹಿತನಾಗಿ ಇರಬೇಕು. ಆಮೇನ್. ಅವನೇ ನಿಜವಾದ ಸ್ನೇಹಿತನು. ಆ ಸ್ನೇಹವು ಈ ಲೋಕದಲ್ಲಿ ನಮಗೆ ಸಿಗೋದಿಲ್ಲ. ಆ ಸ್ನೇಹವು ಈ ಲೋಕದಲ್ಲಿ ಸಿಗೋದು ಇಲ್ಲ. ಎಲ್ಲಾ ಕಾಲದಲ್ಲಿ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಸಿಕ್ಕಿದ್ರೆ ನಮ್ಮನ್ನು ಬೈಲಿಕ್ಕೋ, ಸಮಯ ಸಿಕ್ಕಿದ್ರೆ ಇನ್ನೊಬ್ಬರ ಹತ್ರ ನಮ್ಮನ್ನ ಚುಚ್ಚಿಲಿಕ್ಕೋ ಅದಕ್ಕೆ ಮಾತ್ರ ಅನೇಕರು ಇರ್ತಾರೆ ಹೊರತು ನಿಜವಾಗ್ಲೂ ಆಯ್ತು ನೀನ್ ಮಾಡು ನಾನು ಇರುತ್ತೀನಿ ಅಂತ ಹೇಳುವಂತ ಸ್ನೇಹಿತರುಗಳು ಈಗಿನ ಕಾಲದಲ್ಲಿ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅವನಿಗೆ ಇಷ್ಟ ಇಲ್ಲ, ಅದು ನಾ ಕೆಲಸ ಮಾಡ್ತೀನಿ ಅಂದ್ರೆ ಅವನ ನನ್ನ ಜೊತೆಗಿರೋದೇ ಇಲ್ಲ. ಹಲ್ಲೆಲೂಯಾ. ಹೋಗ್ಲಿ, ನೀನ್ ಯಾಕೆ ಬೇಕು ನನಗೆ, ನೀ ಅದು ಬಿಡಬೇಕಂದ್ರೆ ನಾನು ಬಾಡ್ತೀನಿ. ಆಮೇಲೆ ಹಲ್ಲೆಲೂಯಾ. ಸೊ ನಮಗೆ ನೋವು ಪಡಿಸುವಂತವನು ನಮ್ಮ ಸ್ನೇಹಿತನಾಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಹಾನನ ಪುಸ್ತಕ 15ನೇ ಅಧ್ಯಾಯ 15ನೇ ವಚನ. ಯೋಹಾನ 15ನೇ ಅಧ್ಯಾಯ 15ನೇ ವಚನ. ನಾನು ಇನ್ನು ಮೇಲೆ ನನ್ನ ಆಳುಗಳಂತ ನಿಮ್ಮನ್ನು ನಾನು ಕರೆಯೋದಿಲ್ಲ. ಯಾಕೆಂದರೆ ತನ್ನ ದಣಿಯು ಮಾಡುವಂಥದ್ದು ಆಳಿಗೆ ಗೊತ್ತಾಗೋದಿಲ್ಲ. ಆದರೆ ನಾನು ನಿಮ್ಮನ್ನು ಸ್ನೇಹಿತರೆಂದು ಕರೆದಿದ್ದೇನೆ. ಇದು ಯಾರು ಹೇಳಿದ ಮಾತು ಗೊತ್ತಾ? ಆಮೇಲೆ ಇದು ಯಾರು ಹೇಳಿದ ಮಾತು? ಯೇಸು ಸ್ವಾಮಿ ಹೇಳಿದ ಮಾತು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವುಗಳು ನನ್ನ ಆಳುಗಳಲ್ಲ, ನನ್ನ ಸೇವಕರುಗಳಲ್ಲ, ನನ್ನ ಮನೆ ಕೆಲಸಗಾರರಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ, ಏನದು ಯಜಮಾನ. ಒಂದು ವೇಳೆ ಆಳಾಗಿದ್ರೆ ಯಜಮಾನ ಎಲ್ಲಾ ವಿಷಯಗಳು ಆಳಿಗೆ ಹೇಳೋಂಗಿಲ್ಲ. ಮನೆ ಪರಿಶುದ್ಧ ಹೇಳ್ತಾನ, ಕಷ್ಟ ಹೇಳ್ತಾನ, ಸುಖ ಹಂಚ್ಕೊಳ್ತಾನ, ಲಾಭ ಹಂಚ್ಕೊಳ್ತಾನ, ಅಲ್ಲೆಲ್ಲೂ ಏನು ಹೇಳಂಗಿಲ್ಲ. ಯಾಕಂದ್ರೆ ಅವ ದಣಿ, ಅವ ಆಳು. ಎಷ್ಟೋ ಪ್ರೀತಿ ತೋರಿಸಬಹುದು, ಎಲ್ಲಾ ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಕಾಳಜಿ ತೋರಿಸಬಹುದು, ಆದ್ರೆ ಎಲ್ಲವನ್ನ ಅವನ ಜೊತೆ ಕುತ್ಕೊಂಡು ಮಾಡಕ್ ಆಗೋದಿಲ್ಲ. ಅವನ್ ಬೇರೆನೆ ಅಂತ ಮೈಂಡ್ ಸೆಟ್, ಇವ್ರದ್ದು ಬೇರೆನೆ ಮೈಂಡ್ ಸೆಟ್. ಅದಕ್ಕೆ ನೀವು ನನ್ನ ಆಳಲ್ಲ, ನೀವು ನನ್ನ ಸ್ನೇಹಿತರಾಗಿದ್ದೀರಿ ಅಂತ ಯೇಸು ಸ್ವಾಮಿ ಹೇಳಿದ್ದಾನೆ. ಆಮೇಲೆ ನಿಜವಾದ ಫ್ರೆಂಡ್ ಯಾರಂದ್ರೆ ಯೇಸು ಕ್ರಿಸ್ತನು ನಮ್ಮ ಫ್ರೆಂಡ್ ಆಗಿದ್ದಾನೆ. ಆಮೇಲೆ ಅದಕ್ಕೆ ಹೇಳ್ತಾರೆ, ನಾನು ನಿಮ್ಮ ಸ್ನೇಹಿತನಾಗಿದ್ದೇನೆ, ನೀವು ನನ್ನ ಸ್ನೇಹಿತರಾಗಿದ್ದೀರಿ ಅಂತ ಯೇಸು ಸ್ವಾಮಿ ಹೇಳಿದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವರು ಕೈ ಕೊಟ್ಟು ಹೇಳ್ರಿ, ಯೇಸುವೇ ನಿಮ್ಮ ಸ್ನೇಹಿತನಾಗಿರಲಿ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಈ ಲೋಕದಲ್ಲಿರುವವರಲ್ಲ ಪ್ರಿಯರೇ, ನನ್ನಲ್ಲಿ ಇರುವಂತವನೇ ನನಗೆ ಸ್ನೇಹಿತನಾಗಿದ್ದಾನೆ. ಆತ ನನಗೆ ಯಜಮಾನ ಇಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಅವನು. ಎಲ್ಲಾ ಸಮಯದಲ್ಲಿ ನನ್ನ ಪ್ರೀತಿಸ್ತಾನೆ. ನಾನು ಕೆಟ್ಟು ಹೋದ್ರೂ ಪ್ರೀತಿ ಮಾಡ್ತಾನೆ, ನಾನು ಒಳ್ಳೆ ರೀತಿಯಲ್ಲಿ ಇದ್ರೂ ಪ್ರೀತಿ ಮಾಡ್ತಾನೆ, ನಾನು ಪಾಪ ಮಾಡಿದ್ರು ಪ್ರೀತಿ ಮಾಡ್ತಾನೆ, ನನ್ನ ಪರಿಹಾರ ಆದ್ರೂ ಪ್ರೀತಿ ಮಾಡ್ತಾನೆ, ನಾನು ಅನಾರೋಗ್ಯದಲ್ಲಿದ್ದಾಗಲೂ ಪ್ರೀತಿ ಮಾಡ್ತಾನೆ, ಆರೋಗ್ಯವಾಗಿದ್ದಾಗ ಪ್ರೀತಿ ಮಾಡ್ತಾನೆ, ಸುಖದಲ್ಲಿದ್ರೂ ನನ್ನ ಪ್ರೀತಿ ಮಾಡ್ತಾನೆ, ಕಷ್ಟದಲ್ಲಿದ್ರೂ ನನ್ನ ಪ್ರೀತಿ ಮಾಡ್ತಾನೆ. ನನ್ನ ನಿಜವಾದ ಫ್ರೆಂಡ್ ಯೇಸು ಕ್ರಿಸ್ತನಾಗಿದ್ದಾನೆ.
ಅವನೊಂದಿಗೆ ನಾವು ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು, ಅವನೊಂದಿಗೆ ನಾವು ಸಮಯಗಳನ್ನು ಕಳೆಯಬೇಕು, ಅವನೊಂದಿಗೆ ಎಲ್ಲವನ್ನು ಹಂಚಿಕೊಳ್ಳಬಹುದು. ಆಗ ದೇವರು ನಮಗಾಗಿ ಎಲ್ಲವನ್ನು ಬಿಟ್ಟು ಅಪ್ಪಿಕೊಳ್ಳುವಂತ ನಿಜವಾದ ಸ್ನೇಹಿತನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಯಾರಿಗೆಲ್ಲ ಆತನು ಸ್ನೇಹಿತನಾಗಿದ್ದನು ಎಂಬುದಾಗಿ ವಿಮೋಚನ ಕಾಂಡ 33ನೇ ಅಧ್ಯಾಯ 11ನೇ ವಚನ. ವಿಮೋಚನ ಕಾಂಡ 33ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ 33 ವಚನ 11. ಒಬ್ಬ ಮನುಷ್ಯನು ತನ್ನ ಸ್ನೇಹಿತರ ಸಂಗಡ ಮಾತನಾಡುವಂತೆ ಕರ್ತನು ಮೋಶೆ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ಆಮೆನ್, ಹಲ್ಲೆಲೂಯಾ. ಒಬ್ಬ ಮನುಷ್ಯನು ಒಬ್ಬ ಸ್ನೇಹಿತನೊಂದಿಗೆ ಮಾತಾಡೋ ಪ್ರಕಾರವಾಗಿಯೇ ದೇವರು ಮೋಶೆಯೊಂದಿಗೆ ಮುಖಾಮುಖವಾಗಿ ಮಾತಾಡ್ತಾ ಇದ್ದನು. ಆಮೇಲೆ ಅರ್ಥ ಆಯ್ತಲ್ರಿ? ದೇವರು ಒಬ್ಬರ ಹತ್ರ ಕುತ್ಕೊಂಡು ಹಂಗೆ ಮುಖ ಕೊಟ್ಟು ಮಾತಾಡ್ತಾ ಇದ್ದಾರೆ ಆ ಮನುಷ್ಯನ ಎಷ್ಟು ಮಟ್ಟಿಗೆ ಅವನು ಪ್ರೀತಿ ಮಾಡಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಆ ಮನುಷ್ಯನ ಎಷ್ಟು ಮಟ್ಟಿಗೆ ಅವನೇನು ಮಾಡಿರ್ಬೇಕು? ಪಕ್ಕದಲ್ಲಿ ಕುಂದಿರಿಸ್ಕೊಂಡು ಹಂಗೆ ನಗುತ್ತಾ ಮಾತಾಡೋದು, ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದು ಒಂದು ಭಾಗ್ಯ. ಆಮೇಲೆ ಅದು ದೇವರು ಮೋಶೆಗೆ ಮಾಡಿದ್ದಾರೆ. ಅದಕ್ಕೆ ವಾಕ್ಯದಲ್ಲಿದೆ, ಮೋಶೆಗೆ ನಿಜವಾದ ಫ್ರೆಂಡ್ ಯಾರು? ಯೇಸು, ಕರ್ತನು, ದೇವನು. ಯಾಕಂದ್ರೆ ಅವನು ಸತ್ತಾಗ ಅವನ ಸುತ್ತಲೂ ಯಾರೂ ಇಲ್ಲ ಪ್ರಿಯರೇ. ಅವನ ಸತ್ತಾಗ ಅವನ ಸುತ್ತಲೂ ಯಾರೂ ಇಲ್ಲ. ಅವನನ್ನು ದೇವರೇ ಮಣ್ಣು ಮಾಡಿದ್ರು ಎಂಬುದಾಗಿದೆ. ನಿಜವಾದ ಸ್ನೇಹಿತನು ಕರ್ತನಾಗಿದ್ದನು ಮೋಶೆಗೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಅವನ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಬಂದಿಲ್ಲ, ಬಳಗ ಇಲ್ಲ, ಈ ಲೋಕದ ಮಿತ್ರರು ಯಾರೂ ಇಲ್ಲ. ಅವನು ಒಬ್ಬಂಟಿಗನಾಗಿ ಸತ್ತ. ಅವನ ಸಾಯುವಾಗ ಅವನ ಸಂಗಡ ಇದ್ದಿದ್ದು ಕರ್ತನು ಮಾತ್ರ. ಅದಕ್ಕೆ ಸ್ನೇಹಿತನು ಎಲ್ಲಾ ಕಾಲದಲ್ಲಿಯೂ ಪ್ರೀತಿಸುವಂತವನಾಗಿದ್ದಾನೆ. ಅವನು ಸತ್ತ ಮೇಲೆ ಅವನೊಂದು ಮಣ್ಣು ಕೂಡ ದೇವರು ಮಾಡಿದ್ರ ಮೇಲೆ ಮೋಶೆ ಎಷ್ಟು ಮಟ್ಟಿಗೆ ದೇವರೊಂದಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನು ಬೆಳೆಸ್ಕೊಂಡಿದ್ದ. ಆಮೇಲೆ ಇವತ್ತು ನಾವು ಕೂಡ ಅಂತ ಫ್ರೆಂಡ್ಶಿಪ್ ಏನ್ ಮಾಡಬೇಕು? ಬೆಳೆಸಿಕೊಳ್ಳಬೇಕು. ಇನ್ನೊಂದು ವ್ಯಕ್ತಿ ಇದ್ದಾನೆ. ಆದಿಕಾಂಡ 5ನೇ ಅಧ್ಯಾಯದಲ್ಲಿ 24ನೇ ವಚನವನ್ನು ಓದಿಕೊಳ್ಳೋಣ. ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನ. ದೇವರೊಂದಿಗೆ ನಡೆಯುತ್ತಿದ್ದ ಹನೋಕನನ್ನು ಆತನು ತಕ್ಕೊಂಡಿದ್ದರಿಂದ ಅವನು ಕಾಣದೆ ಹೋದನು. ಹಲ್ಲೆಲೂಯಾ. 360 ವರ್ಷಗಳು ಹನೋಕನ ಬದುಕು. ಹನೋಕ ಏನ್ ಮಾಡ್ತಿದ್ದ? ಅಷ್ಟು ವರ್ಷ ಬದುಕಿದ್ನಂತೆ. ಆದರೆ ಅವನು ದೇವರೊಂದಿಗೆ ಅನ್ಯೋನ್ಯವಾಗಿದ್ದ ಕಾರಣದಿಂದ ದೇವರು ಅವನ್ನ ತೆಗೆದುಕೊಂಡು ಹೋದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಸೊ ಏನೋಕು ದೇವರೊಂದಿಗೆ ಹೆಂಗಿದ್ದ? ಅನ್ಯೋನ್ಯತೆಯಲ್ಲಿ ಇದ್ದ. ಅಂದ್ರೆ ನಿಜವಾದ ಅವನ ಫ್ರೆಂಡ್. ಯಾರು ನಮಗೆ ಸ್ನೇಹಿತರಾಗಿದ್ದಾರೋ ಅವರೊಂದಿಗೆ ಜಾಸ್ತಿ ಸಮಯಗಳನ್ನು ಕಳೀತೀವಿ ನಾವು. ಆಮೇಲೆ ನಮಗೆ ಬೇಕಾದವರು ಯಾರು ಅವ್ರ ಜೊತೆಗೆ ಜಾಸ್ತಿ ಸಮಯಗಳನ್ನು ಏನು ಮಾಡ್ತೀವಿ? ನಾವು ಕಳೀತೀವಿ, ಎಲ್ಲ ಹಂಚಿಕೊಳ್ಳುತ್ತೀವಿ, ಎಲ್ಲ ಮಾತಾಡ್ತೀವಿ. ವಾಕ್ಯದಲ್ಲಿ ನೋಡ್ತಾ ಇದೆ, ಹನೋಕನೊಂದಿಗೆ ದೇವರು ವಾಕಿಂಗ್ ಮಾಡ್ತಾ ಇದ್ದಾರಂತ. ವಾಕಿಂಗ್, ನಾವು ನಡೀತಾ ಇರುವಾಗಲೇ ಕಾಣದೇ ಹೋದನು ಎಂಬುದಾಗಿ ವಾಕ್ಯದಲ್ಲಿ ಇದೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ರಿ? ಅಷ್ಟೇ ಮಟ್ಟಿಗೆ ಅವನು ಹೆಂಗಿದ್ದ? ದೇವರೊಂದಿಗೆ ಅನ್ಯೋನ್ಯವಾಗಿದ್ದ. ಇವತ್ತು ನಮ್ಮ ಸ್ನೇಹ, ನಮ್ಮ ಪ್ರೀತಿ, ನಮ್ಮ ಫ್ರೆಂಡ್ಶಿಪ್ ಯಾರೊಂದಿಗೆ ಇರಬೇಕು? ಯಾರೊಂದಿಗಿರಬೇಕು? ದೇವರೊಂದಿಗಿರಬೇಕು. ನಿಮ್ಮ ಮನಸ್ಸಿಗೆ ಹೇಳ್ರಿ, ನನ್ನ ಸ್ನೇಹಿತನು ಯೇಸು, ನನ್ನ ನಿಜವಾದ ಸ್ನೇಹಿತನು ಯೇಸು. ಆಮೇಲೆ ಅವನ ಹತ್ರ ನಾವು ಏನ್ ಬೇಕಂದ್ರೆ ಏನ್ ಮಾಡ್ಬೋದ್ರಿ? ಹಂಚ್ಕೋಬಹುದು, ಮಾತಾಡ್ಬೋದು. ನಮ್ಮ ಕಷ್ಟಕ್ಕೆ ಪರಿಹಾರ ಅವನು ಕೊಡುತ್ತಾನೆ. ಎಲ್ಲಾ ವಿಷಯದಲ್ಲಿ ನನ್ನ ಜೊತೆಗಾರನಾಗಿ ಬರ್ತಾನೆ. ನನ್ನ ನಿಜವಾದ ಸ್ನೇಹಿತನು ಯೇಸುವಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಯಾರ ಜೊತೆಗೆ ಫ್ರೆಂಡ್ಶಿಪ್ ಕೂಡುದು ಅಂತ ಕೂಡ ಸತ್ಯವೇದದಲ್ಲಿ ಇದೆ. ಫ್ರೆಂಡ್ಶಿಪ್ ಯಾರ ಜೊತೆಗೆ ಮಾಡಬಾರದು ಅನ್ನೋದು ಕೂಡ ಸತ್ಯವೇದದಲ್ಲಿದೆ. ಅದರಲ್ಲಿ ಮೇಯ್ನ್ ಆಗಿ ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 4ನೇ ವಚನ. ಇಹಲೋಕದ ಗೆಳೆತನವು ದೇವರಿಗೆ ಹಗೆತನವೆಂದು ನಿಮಗೆ ತಿಳಿದಿರಲಿ. ಇಹಲೋಕದ ಸ್ನೇಹ ದೇವರಿಗೆ ಇಷ್ಟ ಇಲ್ಲ. ಆಮೇಲೆ ಅಲ್ಲೆಲ್ಲ ಅರ್ಥ ಆಯ್ತಾ? ಇಹಲೋಕದ ಸ್ನೇಹ ದೇವರಿಗೆ ಏನಿಲ್ಲ? ಇಷ್ಟ ಇಲ್ಲ.
ಆಮೇನ್. ಹಲ್ಲೆಲೂಯಾ. ಈ ಲೋಕದ ಸ್ನೇಹ, ನಾವು ಈ ಲೋಕದವ್ರಿಗೋಸ್ಕರ ಎಷ್ಟು ತ್ಯಾಗ ಮಾಡ್ತೀವಿ, ಎಷ್ಟು ಪ್ರಾಣ ಕೊಡ್ತೀವಿ, ಎಷ್ಟು ಸಮಯ ಕೊಡ್ತೀವಿ, ಎಷ್ಟು ಉಣಿಸ್ತೀವಿ, ಎಷ್ಟು ತಿನ್ನಿಸ್ತೀವಿ, ಎಲ್ಲ ಮಾಡ್ತೀವಲ್ಲ, ಈ ಲೋಕದ ಸ್ನೇಹ ದೇವರಿಗೆ ಇಷ್ಟ ಇಲ್ಲ. ಅದನ್ನ ತಿಳಿದುಕೋಬೇಕು. ಫ್ರೆಂಡ್ಶಿಪ್ಗೋಸ್ಕರ ಎಷ್ಟು ಜನ ಏನು ಮಾಡ್ತೀರಿ? ಓಡೋಡ್ತೀರಿ, ಎಲ್ಲ ವ್ಯರ್ಥ, ಎಲ್ಲ ವ್ಯರ್ಥ. ಯಾಕಂದ್ರೆ ಈ ಲೋಕದ ಸ್ನೇಹ ದೇವರಿಗೆ ಇಷ್ಟ ಇಲ್ಲ. ಆಮೇಲೆ ಅಲ್ಲೆಲ್ಲೋ ಈ ಲೋಕದಲ್ಲಿ ನೀವೇನೇ ಮಾಡಿದ್ರು ಎಲ್ಲವೂ ಏನಾಗಿರುತ್ತೆ? ಅದು ವ್ಯರ್ಥವಾಗಿರುತ್ತೆ. ಪ್ರಾಣ ಸ್ನೇಹಿತನನ್ನ ಮಾತಿಗೆ ಹೇಳ್ಬೋದು, ನನ್ನ ಪ್ರಾಣ ಸ್ನೇಹಿತ ಅಂತೇಳಿ. ಅವನ ಸತ್ತ ಸಾಯ್ತಾನ? ಆದರೆ ನಮ್ಮ ಯೇಸು ಸ್ವಾಮಿ ನಾವು ಬದುಕಬೇಕು ಅನ್ನೋದಕ್ಕೋಸ್ಕರ ಆತನ ಸತ್ತನು. ಆಮೇಲೆ ನಿಜವಾದ ಸ್ನೇಹ ಅವನಲ್ಲಿ ಇದೆ ಪ್ರಿಯ. ನಿಜವಾದ ಫ್ರೆಂಡ್ ಯಾರಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತ. ನಮಗಾಗಿ ನಿಜವಾಗ್ಲೂ ಆತನು ಪ್ರಾಣ ಸ್ನೇಹಿತನು, ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಆತನ ಮನಸ್ಸು ಮಾಡಿದ್ರೆ ದೇವರ ಮಗ, ಅವನಿಗೆ ಎಷ್ಟು ಶಕ್ತಿ ಇತ್ತು, ಶಿಲುಬೆ ಬೇಡ, ಪ್ರಾಣ ತ್ಯಾಗ ಬೇಡ ಬಿಡು ಯಾವುದಂತ ಬಿಡ್ಬೋದಾಯ್ತಲ್ಲ. ಹಲ್ಲೆಲೂಯಾ. ನಮ್ಮನ್ನ ಬಿಡಿಸ್ಕೋಬೇಕಾಗಿತ್ತು ಆತನು. ಅದಕ್ಕಾಗಿ ಆತನ ತನ್ನ ರಕ್ತವನ್ನು ಸುರಿಸಿ ಎಲ್ಲ ಸಹಿಸಿಕೊಂಡಿದ್ದ. ಆಮೇಲೆ ಆ ಪ್ರಾಣ ಸ್ನೇಹಿತನು ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದ ಸ್ನೇಹ ದೇವರಿಗೆ ಏನಿಲ್ಲ ರೀ, ಇಷ್ಟ ಇಲ್ಲವೇ ಇಲ್ಲ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಈ ಲೋಕದ ಸ್ನೇಹ ಬೇಡ, ಈ ಲೋಕದ ಸ್ನೇಹ ಬೇಡ. ಆಮೇಲೆ ಯಾಕಂದ್ರೆ ನನ್ನ ಸ್ನೇಹಿತನು ಯೇಸು. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಯಾರ ಜೊತೆಗೆ ಫ್ರೆಂಡ್ಶಿಪ್ ಇರಬಾರದು ಅಂತ ಹೇಳಿ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 24ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 24ನೇ ವಚನ. ಸಿಟ್ಟುಗಾರನೊಂದಿಗೆ ಸ್ನೇಹ ಮಾಡಬೇಡ. ಆಮೇಲೆ ಹಲ್ಲೆಲೂಯಾ. ಎಲ್ಲ ಇಲ್ಲೇ ಇದ್ದೀರಲ್ಲ, ಎಲ್ಲ ನನ್ನ ಗಮನಿಸ್ತಾ ಇದ್ದೀರಲ್ಲ. ಆಮೇಲೆ ಯಾರೊಂದಿಗೆ ಸ್ನೇಹ ಮಾಡಬೇಡ ಅಂತ ಹೇಳ್ತಾ ಇದೆ? ಕೋಪ ಮಾಡಿಕೊಳ್ಳೋಣ ಹತ್ರ ಏನ್ ಮಾಡ್ಬೇಡ್ರಿ ನೀವು, ಸ್ನೇಹ ಮಾಡಿಕೊಳ್ಳಬೇಡ. ಪದೇ ಕೋಪ, ಯಾವುದಕ್ಕೂ ಕೋಪ, ಎಲ್ಲದಕ್ಕೂ ಸಿಟ್ಟು, ಮುಟ್ಟಿದಗೆಲ್ಲ ಸಿಟ್ಟು ಮಾಡ್ಕೊಳ್ತಾನೆ ಕೆಲವು ವ್ಯಕ್ತಿಗಳು. ಆಮೇಲೆ ಎಲ್ಲದಕ್ಕೂ ಸಿಟ್ಟು ಮಾಡ್ಕೊಂಡ್ರ ಹತ್ರ ಸ್ನೇಹ ಏನ್ ಮಾಡ್ಬೇಡ್ರಿ. ಹಲ್ಲೆಲೂಯಾ. ಅವನ ಜೀವನ ಕೋಪದಲ್ಲೇ ಕಳೀತಾನೆ. ಅವನ ಜೀವನ ಪೂರ್ತಿ ಏನ್ ಮಾಡ್ತಾನೆ? ಕೋಪದಲ್ಲೇ ಕಳೀತಾನೆ. ಅದಕ್ಕೆ ಕೋಪಿಸ್ಟ್ರೊಂದಿಗೆ ಸ್ನೇಹ ಮಾಡಬೇಡ್ರಿ, ಸಿಟ್ಟುಗಾರರೊಂದಿಗೆ ಏನ್ ಮಾಡ್ಬೇಡ್ರಿ, ಸ್ನೇಹ ಮಾಡಬೇಡ್ರಿ. ಅಲ್ಲೆಲ್ಲೋ ದೇವರ ಮಕ್ಕಳಿಗೆ ಏನ್ ಇರಬಾರ್ದು? ಸಿಟ್ಟು, ಕೋಪ, ಕ್ರೋಧ ಇದೆಲ್ಲ ಇರಬಾರ್ದು. ಅದೆಲ್ಲ ಇತ್ತಂದ್ರೆ ನೀ ದೇವರ ಮಕ್ಕಳೇ ಇಲ್ಲ. ದೇವರ ಕೋಪ ಎಷ್ಟು ಮಾತ್ರ ಗೊತ್ತಾ? ಆಮೇಲೆ ವಾಕ್ಯ ಎಷ್ಟು ಚೆನ್ನಾಗಿದೆ ಅಲ್ಲ. ದೇವರ ಕೋಪ ಇದೇ ಕ್ಷಣ ಮುಗೀತು. ದೇವರ ಕೋಪ ಬಂತು, ಹಿಂಗನಷ್ಟು ಹೋಯ್ತು. ಆಮೇಲೆ ಅದು ದೇವರ ಕೋಪ. ಅದು ನಮ್ಮ ಕೋಪ ಮುಟ್ಟಿದಕ್ಕೆಲ್ಲ ಕೋಪ, ಮಾತಾಡೋದಕ್ಕೆಲ್ಲ ಕೋಪ, ಎಲ್ಲದಕ್ಕೂ ಕೋಪ. ಆಮೇಲೆ ನೋಡಿದ್ರೆ ಕೋಪ. ಕೆಲವರಿಗೊಬ್ರು ನೋಡಿದ್ರೆ ಆಗ್ಬರೋಂಗಿಲ್ಲ. ಆಮೇಲೆ ಕೆಲವರಿಗೊಬ್ರು ಮಾತಾಡಿದ್ರೆ ಆಗ್ಬರೋಂಗಿಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ಎಲ್ಲದಕ್ಕೂ ಏನ್ ಮಾಡ್ತಾರೆ ಅವರು? ಕೋಪ ಮಾಡಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಪದೇ ಕೋಪ ಮಾಡಿಕೊಂಡ್ರೆ ವ್ಯಾಲ್ಯೂನೇ ಇರೋದಿಲ್ಲ ಪ್ರಿಯ. ಆಮೇಲೆ ನನಗೆ ವ್ಯಾಲ್ಯೂನೇ ಇರೋದಿಲ್ಲ ಒಮ್ಮೊಮ್ಮೆ ನಮ್ಮ ಹುಡುಗರ ಹತ್ರ. ಹಲ್ಲೆಲೂಯಾ. ಬಿಡು ಇವ್ರಿಗೆ ಅನ್ನೋ ಒಂದು ಅಸಲ್ಟ್ನೆಸ್ ಬರುತ್ತೆ. ಹಲ್ಲೆಲೂಯಾ. ಒಂದು ಕೇರ್ಲೆಸ್ ಬರುತ್ತೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಅದಕ್ಕೆ ಕೋಪಿಸ್ಟ್ರೊಂದಿಗೆ ಏನ್ ಮಾಡಬೇಡ ನೀನು, ಸ್ನೇಹ ಮಾಡಬಾರದು. ಪಕ್ಕದಲ್ಲಿದ್ದರೆ ಹೇಳ್ರಿ, ಈಗ ನಿಮ್ಮ ಮನಸ್ಸು ಮೇಲೆ ಕೈ ಇಟ್ಟುಕೊಳ್ರಿ, ನಾನು ಕೋಪಿಸ್ಟನಾಗಿರಬಾರ್ದು. ಅರ್ಥ ಆಯ್ತಲ್ಲ? ಯಾಕಂದ್ರೆ ಈಗ ನಾನು ಕೋಪಿಸ್ಟನಾಗಿದ್ರು ನನ್ನನ್ನು ಸ್ನೇಹ ಮಾಡಬೇಡ ಅಂತ ಅರ್ಥ. ಆಮೇಲೆ ಹಲ್ಲೆಲೂಯಾ. ಸೊ ಸಿಟ್ಟುಗಾರನಾಗಿ ನಾನು ಇರಬಾರ್ದು. ಸೊ ಕೋಪಿಸ್ಟನೊತ್ತಿಗೆ ಸ್ನೇಹ ಮಾಡಬೇಡ. ಎಲ್ಲದಕ್ಕೂ ಕೋಪ ಮಾಡ್ಕೊಳ್ತಾನಂದ್ರೆ ಆ ಕೋಪಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅಂದಮೇಲೆ ಅವನಿಗೆ ಪ್ರೀತಿನ ಅರ್ಥ ಮಾಡಿಸೋದು ಕಷ್ಟ. ನಮ್ಮ ಭಾವನೆಗಳನ್ನ ಅರ್ಥ ಮಾಡಿಸೋದು ಕಷ್ಟ. ಆದ ಕಾರಣ ಕೋಪಿಸ್ಟನೊಂದಿಗೆ ಏನ್ ಮಾಡಬೇಡ ನೀನು, ಸ್ನೇಹ ಮಾಡಬೇಡ. ಮತ್ತೆ ವಾಕ್ಯ ಹೇಳ್ತಾ ಇದೆ 23ನೇ ಜ್ಞಾನೋಕ್ತಿಗಳು 23 20ನೇ ವಚನ. 23ನೇ ಅಧ್ಯಾಯ 20ನೇ ವಚನ. ಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ಆಮೇನ್. ಯಾರ? ಕುಡುಕರಿಗೂ ಮತ್ತೆ ಅತಿ ಮಾಂಸ ಪ್ರಿಯರಿಗೂ ಆಮೇಲೆ ನೀ ಸ್ನೇಹ ಮಾಡಬೇಡ. ಇಲ್ಲಿ ಗಮನಿಸ್ಬೇಕು ನನ್ನನ್ನು. ಆಮೇಲೆ ಹಲ್ಲೆಲೂಯಾ. ಕುಡುಕರೊಂದಿಗೆ
ಅತೀ ಮಾಂಸ ತಿನ್ನುತ್ತಾರಲ್ಲ ಅವರೊಂದಿಗೆ ಸೇರ್ಬೇಡ. ಆಮೇಲೆ ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಪೀಸ್ ಇದ್ರೆ ಮಾತ್ರ ಊಟ ಮಾಡ್ದಂಗ. ಆಮೇಲೆ ಹಲ್ಲೆಲೂಯಾ. ಅದೇ ಅಧ್ಯಾಯದಲ್ಲಿ ಐ ಥಿಂಕ್ 2ನೇ ವಚನ ಅಂತ ಅನಿಸುತ್ತೆ. ಏನ್ ಮಾಡು, ನೀನು ಹೊಟ್ಟೆ ಬಾಕನಾಗಿದ್ದರೆ ನಿನ್ನ ಗಂಟಲಿಗೆ ನಿನ್ನ ಕುತ್ತಿಗೆಗೆ ಏನಿಡು, ನೀನು ಚಾಕು ಇಟ್ಕೊಂಡ್ಬಿಡು. ಜಾಸ್ತಿ ತಿನ್ನಬೇಡ. ಏನ್ ಮಾಡಬೇಡ, ಯಾಕಂದ್ರೆ ಜಾಸ್ತಿ ಯಾಕಂದ್ರೆ ತಿಂದು ಪ್ರಾಣ ಕೊಟ್ಟವರು ಎಷ್ಟೋ ಜನ ಇದ್ದಾರೆ. ಇಸ್ರಾಯೇಲ್ ಜನರಿಗೆ ಸಪ್ಪಂದು ತಿಂದು ತಿಂದು ಬೇಸರ ಆಯ್ತು. ಆಮೇಲೆ ದೇವರು ಪರಲೋಕದಲ್ಲಿ ಇರುವಂತ ಅಮೃತವಾಗಿರುವಂತ ಮನ್ನಾ ಕೊಟ್ಟರು, ಯಾರಿಗೂ ಸಿಗಲಾರ್ದ ಮನ್ನಾ ಕೊಟ್ಟರು. ಅದನ್ನ ತಿಂದ್ರೆ ಅದು ತುಂಬಾ ಬಲ ಇತ್ತು, ಶಕ್ತಿ ಇತ್ತು, ಆಹಾರ ಇತ್ತು. ಅದು ಆದ್ರೆ ತಿಂದು ತಿಂದು ಬೇಸರಾಗಿ ದಿನ ಇದೆ ತಿನ್ನಬೇಕಾ? ಆಮೇಲೆ ನಾವು ಐಗುಪ್ತ ದೇಶದಲ್ಲಿದ್ರೆ ಅಟ್ಲೀಸ್ಟ್ ವಾರಕ್ಕೆ 1 ಸಲ 2 ಸಾರಿ ಏನು ಸಿಕ್ತಿತ್ತು ನಮಗೆ, ಪೀಸ್ ಸಿಕ್ತಿತ್ತು. ಇಲ್ಲಿ ಏನು ಕಾಡಿನಲ್ಲಿ ಬಂದು ಏನೇನು ಇಲ್ಲ. ದೇವರಿಗೆ ಸಿಟ್ಟು ಬಂತು. ಏನು ಮಾಡಿದ? ತಿನ್ರಿ, ಎಷ್ಟು ಬೇಕೋ ತಿನ್ರಿ ಅಂತೇಳಿ ಸಮುದ್ರದ ಕಡೆಯಿಂದ ಏನು ಮಾಡಿದ? ಲಾವಕಿಗಳನ್ನು ಕಳಿಸಿಕೊಟ್ಟ. ಆಮೇಲೆ ಅದೆಲ್ಲ ಏನು ಮಾಡ್ತಿತ್ತು? ಬಂದಲ್ಲಿ ಅವ್ರ ಮುಂದೆ ಬೀಳ್ತಾ ಇತ್ತು. ಸಿಕ್ಕೈತೆ ಅಂತೇಳಿ ತಗೊಂಡು ಕಡ್ದು ಸುಟ್ಟು ಏನು ಮಾಡ್ತಿದ್ರು, ತಿಂತಿದ್ರು. ಇನ್ನೂ ಕೆಲವೊಬ್ಬರು ಅದನ್ನ ಅಷ್ಟು ಆತುರ ಅರ್ಧಮರ್ಧ ಬೇಯಿಸಿ ತಿಂತಿದ್ರು. ಸರಿಯಾಗಿ ಬೇಯಿಸಲಿಲ್ಲ, ಅಷ್ಟು ಆತುರ. ನಮಗೆ ಮಾಂಸ ಸಿಕ್ಕೈತಿ, ನನಗೆ ಆಹಾರ ಸಿಕ್ಕೈತಿ, ಕಂಡ್ಲಾರ್ದನ ಕಂಡದಂಗೆ ಅವ್ರು ಏನು ಮಾಡ್ತಿದ್ರು? ತಿನ್ನುತ್ತಾ ಇದ್ರು. ಅವರು ತಿಂದು 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 ಸತ್ತೇ ಹೋದ್ರು. ಹೆಂಗೆ ಸತ್ತೋದ್ರು ಗೊತ್ತಾ? 10 ಪಟ್ಟಷ್ಟು ತಿಂದು ತಿಂದು ಅದು ನೆತ್ತಿಗೆ ಏರಿ ಆ ಮಾಂಸ ಅಲ್ಲ ಮೂಗಿಗೆ ಬಂದು ಮೂಗಿನಲ್ಲಿ ಬಂದು ಸುರಿಯೋ ಮಟ್ಟಿಗೆ ತಿನ್ನಾಕತ್ತಿದಂದ್ರೆ ಎಷ್ಟು ಮಟ್ಟಿಗೆ ಅವ್ರು ತಿಂದಿರ್ಬೇಕು. ಆಮೇಲೆ ಅಷ್ಟು ಬರಗೆಟ್ಟು ಹೋಗಿದ್ರೆ ಏನು. ಆಮೇಲೆ ಎಷ್ಟೋ ಜನ ಸತ್ತು ಹೋದ್ರಿ ಅಲ್ಲಿ. ಆಮೇಲೆ ಅದಕ್ಕೆ ಮಾಂಸ ಭೋಜನ ಪ್ರಿಯನಾಗಿರಬೇಡ. ನಿನ್ನ ಕುತ್ತಿಗೆಗೆ ಏನಿಡು, ಅಂಥರೊಂದಿಗೆ ಸೇರಬೇಡ. ಕೆಲವೊಬ್ಬರಿಗೆ ಏನು ಮಾಡ್ತಾರೆ, ಫಂಕ್ಷನ್ಗೆ ಹೋಗ್ತಾರೆ, ಏನು ಊಟ, ಆಮೇಲೆ ಕೇಳಿ ಹೋಗ್ತಾರೆ. ಫಂಕ್ಷನ್ಗೆ ಹೋಗೋದು ಇಂಪಾರ್ಟೆಂಟ್ ಇಲ್ಲ, ಫಂಕ್ಷನ್ನಲ್ಲಿ ಏನು ಊಟ, ಪೀಸ್ ಇದೆಯಾ, ಚಿಕನ್ ಇದೆಯಾ, ನಡಿ ಬರ್ತೀನಿ, ಇಲ್ಲಪ್ಪ ಸ್ವೀಟ್ ಹಾಕ್ತಾರೆ, ಆಮೇಲೆ ಹಲ್ಲೆಲೂಯಾ. ಅತಿ ಭೋಜನ ಪ್ರಿಯರೊಂದಿಗೆ ನಾವೇನು ಮಾಡಬಾರ್ದು? ತಿನ್ನೋದಕ್ಕೆ ಮಾತ್ರ ಸ್ನೇಹ ಅವ್ರದ್ದು. ಬೇರೆ ಪದೇ ಬಾರೋ ಪಾರ್ಟಿ ಮಾಡೋಣ, ಪಾರ್ಟಿ ಕೊಡಿಸು, ಪಾರ್ಟಿ ಮಾಡೋಣ, ಪಾರ್ಟಿ ಕೊಡಿಸು, ಪಾರ್ಟಿ ಮಾಡೋಣ, ಪಾರ್ಟಿ ಕೊಡಿಸು. ಇವರೊಂದಿಗೆ ಮಾತ್ರ ಏನು ಮಾಡಬೇಡ್ರಿ. ಪಾರ್ಟಿ 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 ಅಂತ ನಿಮ್ಮ ನರಕ ಕರ್ಕೊಂಡು ಹೋಗ್ತಾನ. ಆಮೇಲೆ ಹಲ್ಲೆಲೂಯಾ. ಸೊ ಅದಕ್ಕೆ ಕುಡುಕರೊಂದಿಗೆ, ಮಾಂಸ ಭೋಜನ ತಿನ್ನುವವನೊಂದಿಗೆ, ಅತೀ ಮಾಂಸ ಪ್ರಿಯನೊಂದಿಗೆ ಏನು ಮಾಡಬೇಡ, ನೀನು ಸೇರಬೇಡ. ನಿಜವಾಗ್ಲೂ ಏನು ಮಾಡಬೇಡ ನೀನು. ಹಲ್ಲೆಲೂಯಾ. ತಾನು ಕುಡಿಯೋದೆಲ್ಲ ನಿನಗೂ ಕುಡಿಸ್ತಾನೆ. ಕುಡುಕರು ತುಂಬ ಪ್ರೀತಿವಂತರು. ಮನೆಯಲ್ಲಿ ಹೆಂತಿಗೆ ಹಾಕ್ಲಿಕ್ಕೆ ಕೂಡಿರೋಂಗಿಲ್ಲ, ಅದ್ರ ಜೊತೆಗೆ ಯಾರೋ ಬಂದ್ರೆ ಬಾರೋ ನೀನು ಒಂದು ಪಗ್ಗ ಹಾಕು ಅಂತ ಕರ್ಕೊಂಡು ಹೋಗ್ತಾನೆ ಕುಡಿಸ್ಲಿಕ್ಕೆ ಮಾತ್ರ. ಹೆಂಡತಿ ಏನ್ರಿ ವ್ಯಾಪಾರಕ್ಕೆ ಹೋಗ್ಲಿಲ್ಲ ಅಂದರೆ ಅವನ್ನ ಹಾಕಿ ಬಡಿತಾನೆ. ಅವನಿಗೆ ದುಡಿದು 1 ರೂಪಾಯಿ ತಗೊಂಡು ಕೊಡೋಂಗಿಲ್ಲ. ಕುಡಿಲಿಕ್ಕೆ ಇನ್ನು ಚೀಟಿ ಹಾಕ್ತಾರೆ ನೋಡ್ರಿ ಕೆಲವೊಬ್ರು. ಬೇಕನ್ನ ಚೀಟಿ ಹಾಕ್ಕೊಳ್ತೀರಣ್ಣ, 20 ರೂಪಾಯಿ ಅವ್ರು ಖರ್ಚು ಮಾಡ್ಲಿಕ್ಕೆ ಆಗತ್ತೆ. ಆದರೆ ಮನೆಗೆ ತೊಗೊಂಡು ಒಂದು ತರಕಾರಿ ತೊಗೊಂಡು ಹೋಗ್ಲಿಕ್ಕೆ ರೊಕ್ಕ ಇರೋದಿಲ್ಲ. ಮಕ್ಕಳು ರೊಕ್ಕ ಕೇಳಿದ್ರೆ ಅವರು ರೊಕ್ಕ ಇರೋಂಗಿಲ್ಲ. ಆದರೆ ಕೆಟ್ಟ ಚಟಗಳನ್ನು ಮಾಡುವಂಥವ್ರು ಮಾತ್ರ ಎಲ್ಲ ಅನುಕೂಲ ಆಗುತ್ತೆ. ಅಲ್ಲೆಲ್ಲೂ ಈಗ ಮನೆಯಲ್ಲಿ ಬೇಟೆ ಅಂತ ಹೇಳಿ ಮಾಡ್ತಾ ಇರ್ತಾರೆ. ದೇವ್ರು ಬೇಟೆ ಮಾಡ್ತೀವಿ ಬರ್ರಿ ಅಂತ ಕರೀತಾರೆ. ದೇವ್ರು ಬೇಟೆ ಮಾಡ್ತಾರೆ. ಅಷ್ಟು ಭಯಭಕ್ತಿಯಲ್ಲಿ ಹೋಗಿ ಊಟ ಮಾಡಿ ಬರ್ತೀರಾ? ಆಮೇಲೆ ಅಷ್ಟೇ ಭಯ, ಅಷ್ಟೇ ಪ್ರೀತಿ, ಅಷ್ಟೇ ನಿಷ್ಠೆ, ಅಯ್ಯೋ ಇದು ದೇವರ ಪ್ರಸಾದ ಅಂತ ಹೋಗ್ತೀರಾ? ಹೋದ ತಕ್ಷಣ ಕೇಳೋದೇನು ಅದು? ನಿಮಗೆಲ್ಲ ಆ ಕಡೆ ಹೊಡೆದ ಕಡೆ ಹೋಗ್ರಿ, ಆ ಕಡೆ ಚಾಟ್ ಹಿಂದ್ಗಡೆ ಐತೆ ನೋಡ್ರಿ, ಅಲ್ಲಿ ಹೋಗಿ ಆಮೇಲೆ ಊಟ ಬರ್ರಿ, ನಿಮಗೆ ಸಪ್ರೇಟಾಗಿ ಐತಿ. ಎಲ್ಲಿ ಬಂದರು ದೇವರ ಭಕ್ತಿಯಲ್ಲಿ? ಕುಡಿ, ಮಜಾ ಮಾಡು, ಎಂಜಾಯ್ ಮಾಡು. ಕುಡಿಯೋಂಗಿಲ್ವಾ? ಆಯ್ತು ಬಿಡು. ಊಟ ಮಾಡಿದ ಮೇಲೆ ಚೀಟಿ ಹಾಕ್ಕೊಳ್ತೀರಾ? ಚೀಟಿ ಬೇಕಾ? ಅದನ್ನು ಕೊಡಿಸ್ತಾರೆ. ಪದ್ಧತಿ ಥರ ಆಗ್ಬಿಟ್ಟೈತೆ ಈಗಲ್ಲ. ಆಮೇಲೆ ಅದರ ಹೆಸರು ಮಾತ್ರ ಮಾಡೋದಲ್ಲ ನೀಚ ಕೆಲಸ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಅಂಥವ್ರ ಸಂಗಡ ಏನ್ ಮಾಡಬೇಡ, ಸೇರಬೇಡ. ಕುಟುಕನೊಂದಿಗೆ ಏನ್ ಮಾಡಬೇಡ, ನೀನು ಸೇರಬೇಡ. ನೀನು ಕುಡುಕನಾಗ್ತಿ. ಚಟ ಮಾಡೋರ ಸಂಗಡ ಏನ್ ಮಾಡಬೇಡ, ನೀನು ಸೇರಬೇಡ. ನಿನಗೂ ಚಟ ಕಳಿಸ್ತಾನೆ. ಅತಿ ಮಾಂಸ ತಿನ್ನೋನ್ ಜೊತೆಗೆ ಏನ್ ಮಾಡಬೇಡ ನೀನು. ಎಲ್ಲರಿಗೂ ನಾನ್ ವೆಜ್ ಬೇಕು. ಕೆಲವೊಬ್ರು ಇರ್ತಾರೆ, ಅಯ್ಯೋ ಅಟ್ಲೀಸ್ಟ್ ಒಂದು ತತ್ತಿನಾದ್ರು ಬೇಕೇ ಬೇಕ್ರಿ, ಇಲ್ಲಾಂದ್ರೆ ಊಟ ಹೋಗೋಂಗಿಲ್ಲ ಅಂತ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಮಗನಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಯಿತು, ಡಾಕ್ಟರ್ ಹತ್ರ ಹೋಗಿದೆ. ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂದ್ಬಿಟ್ರು ಅವರು. ಆಮೇಲೆ ಇಲ್ಲೇ ಅದನ್ನು ಕೇಳಿ ನೋಡಿ, ಬೇರೆ ಏನೋ ಇದ್ರೆ ಹೇಳ್ರಿ. ಇಲ್ರಿ ಸ್ವಲ್ಪ ಏನೋ ಹಿಂಗೆ ಆಗಿತ್ತು. ತರಕಾರಿ ತಿನ್ರಿ, ಹಣ್ಣು ತಿನ್ರಿ, ಮುಗೀತು, ಆರಾಮಾಗ್ತಾನಂತ ಹೇಳಿ ಕಳಿಸ್ಬಿಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನು ಮಾಡ್ತೀವಿ, ಬರೇ ಖಾರ ಹಾಕ್ತೀವಿ, ಪೀಸ್ ಹೊಡಿತೀವಿ, ಖಾರ ಹಾಕ್ತೀವಿ, ಪೀಸ್ ಹೊಡಿತೀವಿ, ಖಾರ ಹಾಕ್ತೀವಿ, ಎಣ್ಣೆ ಹಾಕ್ತೀವಿ, ಉಪ್ಪು ಹಾಕ್ತೀವಿ, ಪೀಸ್ ಹೊಡಿತೀವಿ. ಆಮೇಲೆ ದವಾಖಾನಿಗೆ ಹೋಗಿ ನನಗೆ ಅಯ್ಯೋ ಆಗ್ಲಿಲ್ರಿ, ರಾಯಚೂರು ಹೋಗೊಂಡ್ರ, ಕೊಪ್ಪಳ ಹೋಗೊಂಡ್ರ, ನನಗೆ ಆಗ್ಬಿಟ್ಟೈತಿ ಅಂತ ಅಲ್ಲಿ ಹೋಗೋದು. ಅಲ್ಲಿ ಹೋದ್ಮೇಲೆ ಫಸ್ಟ್ ಅವ್ರು ಏನು ಮಾಡ್ತಾರೆ, ನಿನ್ನ ಗಂಟ್ಲು ಕತ್ತಿ ಇಡ್ತಾರೆ. ಹಲ್ಲೆಲೂಯಾ. ಹಸಿಮೆಣಸಿನಕಾಯಿ ತಿನ್ನಬೇಡ, ಖಾರ ತಿನ್ನಬೇಡ, ಸಪ್ಪಂದು ತಿನ್ನು, ಉಪ್ಪಿಲ್ಲದ್ದು ತಿನ್ನು. ಹಲ್ಲೆಲೂಯಾ. ಎಲ್ಲ ಕಂಟ್ರೋಲ್ ಆಗಿ ಬಂದಿದ್ರೆ ಕಂಟ್ರೋಲ್ ಆಗಿರ್ತಿದ್ಯಾ ನೀನು? ಹಲ್ಲೆಲೂಯಾ. ಅತಿಯಾಗಿ ತಿಂದಿಯಲ್ಲ, ಈಗ ಅತಿಯಾಗಿ ಹೋಗಿ ಅನುಭವಿಸು. ಆಮೇಲೆ ಹಲ್ಲೆಲೂಯಾ. ವೇದನೆ ರೀ. ಹಲ್ಲೆಲೂಯಾ. ಬಾಯಿಗೆ ಚೆನ್ನಾಗಿ ತಿಂದಿರ್ತೀವಿ, ಆದರೆ ತಿಂದಿದ್ದು ಹೊರಗೆ ಬರಲೇಬೇಕಲ್ಲ. ಹಲ್ಲೆಲೂಯಾ. ಹೊರಗೆ ಆರಾಮಾಗಿ ಬಂದರೆ ಆರಾಮ. ಇಲ್ಲಪ್ಪ, ರಕ್ತವಾಗಿ ಹೋಗ್ತಾ ಇದೆ, ಉರಿ ಆಗ್ತಾ ಇದೆ ಅಂದ್ರೆ ಯಾರು ಕಷ್ಟ? ಆಮೇಲೆ ಅದಕ್ಕೆ ದೇಹವಾಗಿ ಹೇಳ್ತಾ ಇದೆ, ಗಂಟ್ಲಿಗೆ ಕತ್ತಿ ಇಡು ಅಂತ. ಅತಿ ತಿನ್ನಕ್ ಹೋಗ್ಬೇಡ, ಅತಿ ಮಾಂಸ ತಿನ್ನಕ್ ಹೋಗ್ಬೇಡ. ಯಾಕಂದ್ರೆ ಹಸಿ ಬೇಸಿ ಬೆಂದಿರೋದನ್ನ ನಾವೇನ್ ಮಾಡ್ತೀವಿ, ತಿಂದು ಬಿಡ್ತೀವಿ. ಅದು ಹೊಟ್ಟೆ ಒಳಗೆ ಹೋಗಿ, ಅದು ಅಲ್ಲಿ ಹೋಗಿ, ಅದ ನಡಕೆ ಸಿಕ್ಕಾಕೊಂಡು ಹೊಟ್ಟೆ ಉಬ್ಬತ್ತೆ. ಆಮೇಲೆ ಅಲ್ಲೆಲ್ಲೂ ಯಾವ್ದಲ್ರಿ, ಗಂಟ್ಲಿಗೆ ಮುಳ್ಳು ಚುಚ್ಕೊಂಡ್ಬಿಟ್ಟೈತಿ, ಎಲುಬು ಚುಚ್ಕೊಂಡ್ಬಿಟ್ಟೈತಿ ಅಂತ ಹೇಳಿ ನಾವೇನ್ ಮಾಡ್ಬೇಕಾಗತ್ತೆ, ಮದ್ದಾಡ್ಬೇಕಾಗತ್ತೆ. ಅವ್ರಿ ಯಾವ್ದಲ್ರಿ ನೇತ್ರ ಅವ್ರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಪಾಪ ಅವ್ರ ಅವ್ವ ಎಲ್ಲೆಲ್ಲೋ ಕರ್ಕೊಂಡು ಹೋದ್ರು, ಏನೋ ಗಂಟ್ಲಿನಲ್ಲಿ ಎಲುಬು ಐತಿ ಅಂತ ಹೇಳಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ, ಅತಿ ಮಾಂಸ ಪ್ರಿಯರೊಂದಿಗೆ ಏನ್ ಮಾಡಬೇಡ, ನೀನು ಸೇರಬೇಡ, ಕುಡುಕರೊಂದಿಗೆ ಸೇರಬೇಡ. ಆ ಸ್ನೇಹವು ನಿನ್ನ ಒಳ್ಳೆತನದಕ್ಕೋಸ್ಕರ ಇಲ್ಲ, ನಿನ್ನ ಕೆಡಿಸುವಂಥದ್ದಾಗಿದೆ. ನಿನಗೆ ಪಾರ್ಟಿ ಕೇಳ್ತಾ ಇದಾರಂದ್ರೆ ಪಾರ್ಟಿ ಕೊಡಿಸ್ತೀನಿ, ಚರ್ಚಿಗೆ ಬಾ, ಅಲ್ಲಿ ಕೂಟ ಇದೆ, ಕೂಟ ಮುಗಿದ ಮೇಲೆ ಪಾರ್ಟಿ ಉಂಟು ಅಂತ ಹೇಳಿ ಕರ್ಕೊಂಡು ಬರೋದು. ಆಮೇಲೆ ಬೇಡ 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 ಬಿಡು, ನನಗೆ ಕೊಡಿಸಿಲ್ಲ ಅಂತ ಪರವಾಗಿಲ್ಲ ಅಂತ ಹೋಗ್ತಾನೆ. ಅವನ ನಿಜವಾದ ಸ್ನೇಹಿತನಲ್ಲ, ನಿನ್ನ ಕೆಡಿಸುವಂಥ ಸ್ನೇಹಿತ ಅವನು. ಆಮೇಲೆ ಅಲ್ಲಲ್ಲಿ ಲೋಕಲ್ ಸ್ನೇಹಿತವು ದೇವರಿಗೆ ಇಷ್ಟ ಇಲ್ಲ. ಆಮೇಲೆ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 2ನೇ ಕೊರಿಂಥದವರು ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. 2ನೇ ಕೊರಿಂಥದವರು ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಆಮೇಲೆ ವಾಕ್ಯ ಏನು ಹೇಳ್ತಾ ಇದೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಆಮೇಲೆ ನಮ್ಮ ಸ್ನೇಹವು ಯಾರೊಂದಿಗೆ ಇರಬೇಕು, ದೇವರ ಮಕ್ಕಳೊಂದಿಗೆ ಇರಬೇಕು. ಹಲ್ಲೆಲೂಯಾ. ದೇವರ ನಂಬಿಕೆ ಇಲ್ಲದವರೊಂದಿಗೆ ಏನ್ ಮಾಡಬೇಡ್ರಿ, ಅತಿ ಪ್ರೀತಿ ಸ್ನೇಹ ಬೆಳೆಸ್ಕೋಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ಅತಿ ಸ್ನೇಹ ಏನ್ ಮಾಡಬೇಡ್ರಿ, ಅತಿ ಸ್ನೇಹ ಏನ್ ಮಾಡಬಾರದು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಅವನಲ್ಲಿ ದೇವರ ನಂಬಿಕೆ ಇಲ್ವಾ, ಅವನೊಂದಿಗೆ ಸ್ವಲ್ಪ ದೂರ ಇರೋದು ಚಲೋ. ಯಾಕಂದ್ರೆ ನಿನ್ನನ್ನು ಅವನೇನ್ ಮಾಡ್ತಾನೆ, ದಾರಿ ತಪ್ಪಿಸಿ ನಿನ್ನ ನಾಶನ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಮಾತಾಡ್ರಿ, ಹಾಯ್ ಹಲೋ ಚೆನ್ನಾಗಿದ್ದೀರಾ ಸಾಕು. ಅಲ್ಲೆಲ್ಲೂ ಅತಿಯಾಗಿ ತಪ್ಪಿಕೊಂಡು ಅವನ ಜೊತೆಗೆ ಅಡ್ಡಾಡಿದ್ರೆ ಅವ ಒಂದಿನ ಕಡೆ ಇಲ್ಲಿ ಬರೋಂಗಿಲ್ಲ, ನೀನೇ 100 ಸಲ ಅಲ್ಲಿ ಹೋಗ್ಬೇಕಾಗತ್ತೆ. ಆಮೇಲೆ ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡೋದಾಗಿದ್ರೆ ಅವ ಇಲ್ಲಿ ಬರ್ಬೇಕಾಗಿತ್ತಲ್ಲ. ಆಮೇಲೆ ಹಲ್ಲೆಲೂಯಾ. ಇಲ್ಲ, ಅದು ನೀನು ಮಾತ್ರ ನನ್ನ ಕರೆದ ಕಡೆ ಎಲ್ಲ ಹೋಗ್ತೀನಿ ಅಂದ್ರೆ ಯೋಚನೆ ಮಾಡು, ಇಜ್ಜೋಡಾಗಬೇಡ ಅಂತ ದೇವ್ರ ವಾಕ್ಯ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. 1ನೇ ಕೊರಿಂಥದವರು ಬರೆದ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನ. 1ನೇ ಕೊರಿಂಥ್ಯ 15. ಮೋಸ ಹೋಗಬೇಡ್ರಿ, ದುಷ್ಟ ಸಹವಾಸವು ಒಳ್ಳೆ ನಡವಳಿಕೆಯನ್ನು ಕೆಡಿಸುವಂತದಾಗಿದೆ. ಆಮೇಲೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ, ದುಷ್ಟರ ಸಹವಾಸ.
ಆಮೇಲೆ ದುಷ್ಟರ ಸಹವಾಸವು ಒಳ್ಳೆ ನಡತೆಯನ್ನು ಕೆಡಿಸುತ್ತದೆ. ಅಲ್ಲೆಲೂಯ. ನಿನ್ ಫ್ರೆಂಡ್ ಹೆಂಗೋ ಹಂಗೆ ನೀನಂತ ಈ ಜಗತ್ತು ತೀರ್ಮಾನ ಮಾಡತ್ತೆ. ಅಲ್ಲೆಲೂಯ. ನೀನ್ ಯಾರ ಜೊತೆಗೆ ಜಾಸ್ತಿ ಅಡ್ಡಾಡ್ತೀಯೋ ಅವನಂತೆ ಇವನಿರ್ತಾನ ಬಿಡು. ನನಗೆ ರೀಸೆಂಟಾಗಿ ಒಬ್ರು ಹೇಳಿದ್ರು, ಇಲ್ರಿ ಅವ್ನು ಕುಡಿತಾನ ಅನಿಸತ್ತು ರೀ ಅದು. ಹೆಂಗೆ ಹೇಳ್ತೀಯಪ್ಪ? ಇಲ್ಲ ಒಂದಿನ ಅಲ್ಲಿ ನಾವು ನೋಡಿದ್ವಿ. ಓಕೆ, ಇವನ್ ಜೊತೆಗೆ ಇವನು ಜಾಸ್ತಿ ಇರ್ತಾನ್ರಿ, ಅವನ ಜೊತೆಗೆ ಇವನು ಜಾಸ್ತಿ ಇರ್ತಾನ್ರಿ, ಹಂಗಾಗಿ ಇವನಿಗೆ ಆ ಚಟ್ಟ ಬಂದಿರ್ತಾವ್ರಿ. ಆಮೇಲೆ ಅವರೇ ಹೇಳಿದ ಮಾತು, ಅವನ ಜೊತೆಗೆ ಇವನು ಕೂಡಿ ಇದ್ದಾನೆ, ಹಂಗಾಗಿ ಇವನಿಗೆ ಆ ಚಟ ಇರ್ಬೋದು. ಇವನೊಂದಿಗೆ ಅವನು ಸಹವಾಸ ಇಟ್ಕೊಂಡಾನ, ಹಂಗಾಗಿ ಅವನು ಅದನ್ನ ಅಭ್ಯಾಸವನ್ನು ಕಳೆದುಕೊಂಡಿರ್ತಾನ್ರಿ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ? ದುಷ್ಟರ ಸಹವಾಸವು ನನ್ನ ಒಳ್ಳೆ ನಡತೆಯನ್ನು ಏನು ಮಾಡುತ್ತೆ? ಕೆಡಿಸುತ್ತದೆ. ನಾನು ಒಳ್ಳೆಯವನಾಗಿದ್ದನು ನನ್ನ ಹೆಸರನ್ನ ಕೆಡಿಸುವಂಥದ್ದು ದುಷ್ಟರ ಸಹವಾಸ. ಎಲ್ಲ ಗೊತ್ತೈತಿ ಬಿಡು, ನೀ ಯಾರ ಜೊತೆಗೆ ಅಡ್ಡಾಡ್ತಿ, ಏನೇನು ಮಾಡ್ತಿ ಅಂತ ಅವನದೇ ಮತ್ತೆ ನಿನಗೂ ಇರುತ್ತೆ ಅಂತ ಜನ ಮಾತಾಡ್ತಾರೆ. ಅರ್ಥ ಆಯ್ತಲ್ಲ? ಅದಕ್ಕೆ ದುಷ್ಟರ ಸಹವಾಸವು ನಮ್ಮ ಒಳ್ಳೆ ನಡತೆಯನ್ನು ಏನು ಮಾಡುತ್ತೆ? ಅದು ಕೆಡಿಸುತ್ತೆ. ದುಷ್ಟರೊಂದಿಗೆ ನಾವೇನು ಮಾಡಬಾರ್ದು. ಅದಕ್ಕೆ ಕುಡುಕರೊಂದಿಗೆ, ಚಟ ಮಾಡೋರೊಂದಿಗೆ, ಅತಿ ಭೋಜನ ಪ್ರಿಯರೊಂದಿಗೆ, ಕೆಟ್ಟ ಆಲೋಚನೆ ಮಾಡೋರೊಂದಿಗೆ, ಕೆಟ್ಟ ಕೆಲಸ ಮಾಡೋರೊಂದಿಗೆ, ದೇವರಿಗೆ ಇಷ್ಟವಿಲ್ಲದ ಕೆಲಸಗಳು ಮಾಡೋರೊಂದಿಗೆ ನಾವೇನು ಮಾಡಬಾರ್ದು? ಫ್ರೆಂಡ್ಶಿಪ್ ಇಟ್ಟುಕೊಳ್ಳಬಾರದು. ಅಲ್ಲಿ ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ದುಷ್ಟರೊಂದಿಗೆ ಸೇರಬೇಡ್ರಿ. ಆಮೇಲೆ ಅದು ಹೇಳಿ, ಅದು ಒಳ್ಳೆ ನಡತೆಯನ್ನು ಕೆಡಿಸುತ್ತದೆ, ನಮ್ಮ ಹೆಸರನ್ನು ಕೆಡಿಸುತ್ತದೆ, ನಮ್ಮ ಜೀವಿತವನ್ನು ಕೆಡಿಸುತ್ತದೆ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ? ಇನ್ನು ಮೇಲೆ ನೀವು ಯಾರೊಂದಿಗೆ ಸೇರಬೇಕು? ದೇವರ ಮಕ್ಕಳೊಂದಿಗೆ ಸ್ನೇಹವನ್ನು ಏನು ಮಾಡ್ಬೇಕು? ನಾವು ಬೆಳೆಸ್ಕೋಬೇಕು. ಅಲ್ಲೆಲ್ಲೂಯ. ಸೊ ಸಮಯ ಆಗ್ತಾ ಇದೆ, ಸೊ ಬೇಗ ನಾನು ಮುಗಿಸ್ತೇನೆ. ಮಾರ್ಕನ ಬರೆದಂಥ ಸುವಾರ್ತ 2ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಕೆಲವೊಂದು ವಾಕ್ಯಗಳನ್ನು ಅಲ್ಲಿ ನಾನು ಓದೋದು ಬೇಡ, ಅಲ್ಲಿ ಇರುವಂಥ ವಿಷಯಗಳನ್ನು ಹಂಚಿಕೊಳ್ಳುತ್ತೇನೆ. ಯಾರೊಂದಿಗೆ ಸ್ನೇಹ ನಾವು ಬೆಳೆಸಿಕೊಳ್ಳಬೇಕು, ಯಾರೊಂದಿಗೆ ನಾವು ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು, ಯಾರೊಂದಿಗೆ ನಾವು ಸ್ನೇಹ ಇಟ್ಟುಕೊಳ್ಳಬೇಕು ಅಂತ ಹೇಳೋದಾದರೆ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಮನುಷ್ಯನಿಗೆ ಪಾರ್ಶ್ವ ರೋಗ ಬಂದೈತಿ. ಅವನಿಗೆ ವೈದ್ಯನು ಇಲ್ಲ, ಗುಣಪಡಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಅವನಲ್ಲಿ ಒಂದು ನಂಬಿಕೆ, ನಾನು ಯೇಸು ಹತ್ರ ಹೋದರೆ ನನಗೆ ಬಿಡುಗಡೆ ಆಗುತ್ತದೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಅಲ್ಲಲ್ಲಿ ಪಾರ್ಶ್ವ ರೋಗ ಬಂದವರಿಗೆ ಅವ್ರ ಮಾತು ತೊದಲತ್ತೆ, ಅವ್ರ ನಾಳಿಗೆ ತೊದಲತ್ತೆ, ಸರಿಯಾಗಿ ಅರ್ಥ ಆಗೋದಿಲ್ಲ, ಅವ್ರ ಮಾತು ತಿಳಿಯೋದಿಲ್ಲ. ಆದರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 4 ವ್ಯಕ್ತಿಗಳು ಅವನನ್ನು ಕರೆದುಕೊಂಡು ಬಂದರು ಎಂಬುದಾಗಿ. ಆಮೇಲೆ ಎಷ್ಟು ವ್ಯಕ್ತಿ? ಆಮೇಲೆ ಅಲ್ಲೆಲ್ಲೂ ಆ 4 ವ್ಯಕ್ತಿಗಳು ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಅವನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡಿದ್ದಾರೆ, ಅವನ ಇಷ್ಟವನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಇವನಿಗೆ ಯೇಸು ಹತ್ರ ಹೋಗ್ಬೇಕಂತ ಬಯಕೆ ಇದೆ ಅಂತ ಗೊತ್ತಾಗಿದೆ, ತಿಳಿದಿದೆ. ಹಾಗಾಗಿ ಆ 4 ಜನರು ಅವನ್ನ ಏನು ಮಾಡಿದ್ರಂತೆ? ಯೇಸುವಿನ ಬಳಿಗೆ ಕರ್ಕೊಂಡು ಬಂದರು. ಆಮೇಲೆ ಅಲ್ಲೂಯ್ಯ. ಕರ್ಕೊಂಡು ಬರೋದು ಮಾತ್ರ ಇಲ್ಲ, ಜನರ ಗುಂಪು ಜಾಸ್ತಿ ಇತ್ತು. ಹಾಗಾಗಿ ಅಯ್ಯೋ ಇವತ್ತು ಬಿಟ್ಟರೆ ಆಗೋದೇ ಇಲ್ಲ ಅಂತ ಹೇಳಿ ಏನು ಮಾಡ್ತಿದ್ರು? ಯೋಚನೆ ಮಾಡ್ತಾರೆ. ಲಾಸ್ಟಿಗೆ ಆ ಒಂದು ಹಂಚಿನ ಮನೆಯಲ್ಲಿರುವಂಥ ಎಲ್ಲ ಹಂಚುಗಳನ್ನು ತೆಗೆದು ಆ 4 ಮಂದಿನ ಅವನನ್ನು ಏನು ಮಾಡ್ತಿದ್ದಾರೆ? ಅವನನ್ನು ಯೇಸುವಿನ ಪಾದದ ಹತ್ರ ಇಳಿಸ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಯೇಸು ಆ ವ್ಯಕ್ತಿನ ನೋಡಿ ಗುಣಪಡಿಸಲಿಲ್ಲ. 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆತನು ಅವರ ನಂಬಿಕೆಯನ್ನು ನೋಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಮೇಲೆ ಯಾರ ನಂಬಿಕೆ? ಅವರ ನಂಬಿಕೆ. ಆ 4 ವ್ಯಕ್ತಿಗಳು ಇಷ್ಟು ಪ್ರಯಾಸ ಪಟ್ಟು, ಇಷ್ಟು ಆಸಕ್ತಿ ಮಾಡಿ, ತನಗೇನಾದರೂ ಪರವಾಗಿಲ್ರಿ, ಯಾರ್ದೋ ಮನೆ ಅದು, ಅವ್ರ ಸ್ವಂತ ಮನೆ ಅಲ್ಲ, ಯಾರ್ದೋ ಮನೆಯಲ್ಲಿ ಹೋಗಿ ನಾವು ಹಂಚಿ ತೆಗೆದ್ರೆ ಬಿಡ್ತಾರ? ನಮ್ಮನ್ನು ಹಾಕಿ ಹೊಡಿತಾರ. ಆದ್ರೆ ಅವ್ರು ಯೋಚನೆ ಮಾಡಲಿಲ್ಲ. ಅಲ್ಲೂಯ್ಯ. ನನ್ನ ಫ್ರೆಂಡಿಗೆ ಆರಾಮಾಗಬೇಕು, ನನ್ನ ಫ್ರೆಂಡಿಗೆ ಏನಾಗಬೇಕು? ಆರಾಮಾಗಬೇಕು, ಇವತ್ತು ಆರಾಮಾಗಿಯೇ ಹೋಗ್ಬೇಕಂತ ಹೇಳಿ ಅವ ಏನು ಮಾಡಿದ? ಯಾರು ಮನೆಯಾಗಿದ್ರು ಪರವಾಗಿಲ್ಲ ಅಂತ ಎಲ್ಲ ಹಂಚನ್ನು ತೆಗೆದು ಹೊಟ್ಟೆ ಯೇಸುವಿನ ಪಾದಕ್ಕೆ ಅವನ್ನ ಹೋಗಿ ಸೇರಿಸಿದ್ರು. ಅದು ನಿಜವಾದ ಸ್ನೇಹ. ಇವತ್ತು ಅಂಥ ಸ್ನೇಹದಲ್ಲಿ ನಾವು ಬೆಳೆಯುವಂಥವರಾಗಿರಬೇಕು. ಅಂಥ ಫ್ರೆಂಡ್ಶಿಪ್ ಕಷ್ಟನಾ? ನಡೆಯೋ, ಪ್ರೇಯರ್ಗೆ ಹೋಗೋಣ, ಪಾಸ್ಟರ್ ಹತ್ರ ಹೇಳೋಣ, ಸಭೆಗೆ ಹೋಗೋಣ, ಪ್ರಾರ್ಥನೆ ಮಾಡೋಣ, ಒಟ್ಟಾಗಿ ಸೇರೋಣ, ದೇವರು ಅದ್ಭುತ ಮಾಡ್ತಾನಂತ ಹೇಳ್ತಾನಂದ್ರೆ ಅವನು ನಿಜವಾದ ಸ್ನೇಹಿತನಾಗಿರ್ತಾನೆ, ನಿನ್ನ ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಆದ್ರೆ ಆರಾಮಿಲ್ವಾ? ನಡಿ, ಒಂದು 90 ಕುಡಿ, ಕೆಮ್ಮು ಹೋಗುತ್ತೆ, ಒಂದು ಇದು ತಿನ್ನು ಆರಾಮಾಗತ್ತೆ, ಒಂದು ಕಾಜು ಹಾಕ ಸರಿ ಆಗತ್ತೆ ಅಂತ ಹೇಳ್ತಾ ಇದ್ದಾನಂದ್ರೆ ಅವನೇನಿಲ್ಲ, ನಿಜವಾದ ಫ್ರೆಂಡ್ ಅಲ್ಲ. ಆಮೇಲೆ
ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ನಿಜವಾದ ಸ್ನೇಹಿತನಾಗಿದ್ರೆ ಆತ್ಮೀಕವಾಗಿ ನಮ್ಮನ್ನು ಬೆಳೆಸುವಂಥವನಾಗಿರಬೇಕು, ದೇವರ ಕಡೆ ಇನ್ನೂ ಹತ್ತಿರವಾಗಿ ನಮ್ಮನ್ನು ಸೇರಿಸುವಂಥವನಾಗಿರಬೇಕು, ದೇವರೊಂದಿಗೆ ನಮ್ಮನ್ನು ಬೆರೆಸುವಂಥವನಾಗಿರಬೇಕು. ಅವನು ನಿಜವಾದ ಸ್ನೇಹಿತನಾಗಿದ್ದಾನೆ. ಅವನನ್ನು ನಾವು ಪರಲೋಕ ರಾಜ್ಯದಲ್ಲಿ ಕೂಡ ಸ್ನೇಹಿತನಾಗಿ ಇರ್ತಾನೆ. ಆಮೇನ್, ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಅದಕ್ಕೆ ಇಜ್ಜೋಡಾಗಬೇಡ್ರಿ. ಸಭೆಗೆ ಬರುವವರು ಐಕ್ಯ ಮನಸ್ಸಿನಲ್ಲಿರಬೇಕು, ಒಂದೇ ಮನಸ್ಸಲ್ಲಿರಬೇಕು. ಒಂದೇ ಮನಸ್ಸಲ್ಲಿರುವವರು ಆಟೋಮೆಟಿಕ್ ಆಗಿ ಏನಾಗ್ಬಿಡ್ತಾರೆ? ಒಂದೋಡಾಗ್ಬಿಡ್ತಾರೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನನಗೂ ಅವನಿಗೂ ಒಂದೇ ಭಾವನೆ ಇದೆ ಅಂದರೆ ಆಟೋಮೆಟಿಕ್ ನಾವೇನಾಗ್ಬಿಡ್ತೀವಿ? ಒಂದಾಗ್ಬಿಡ್ತೀವಿ. ಇಲ್ಲಪ್ಪ ಅವನದು ನನಗೂ ಆಗಿ ಬರೋಂಗಿಲ್ಲ ಅಂದರೆ ಅದು ಕೊನೆ ತನಕ ಇಜ್ಜೋಡೆ, ಆಮೇಲೆ ಆಗಿ ಬರೋದು ಇಲ್ಲ. ಸೊ ಆದ ಕಾರಣ ಪ್ರಿಯರೇ, ಇವತ್ತು ನಾವು ಏನಾಗಬೇಕಂದ್ರೆ ಒಂದೇ ಮನಸ್ಸುಳ್ಳವರೊಂದಿಗೆ ಐಕ್ಯ ಇರಬೇಕು. ಪ್ರಾರ್ಥನೆ ಮಾಡುವವರೊಂದಿಗೆ, ವಾಕ್ಯ ಓದುವವರೊಂದಿಗೆ, ಸಭೆಗೆ ಹೋಗುವವರೊಂದಿಗೆ, ದೇವರ ಮಕ್ಕಳೊಂದಿಗೆ ನಮ್ಮ ಸ್ನೇಹವನ್ನು ಬೆಳೆಸ್ತಾ ಇರಬೇಕು. ಅಲ್ಲೆಲ್ಲೂಯ್ಯ. ಯಾಕಂದರೆ ಇವತ್ತು ನಾನು ಎಷ್ಟೋ ಜನರನ್ನು ನಂಬಿದ್ದೀನಿ, ಎಷ್ಟೋ ಜನರನ್ನು ನೋಡಿದ್ದೀನಿ. ಅಲ್ಲೆಲ್ಲೂಯ್ಯ. ಇಲ್ರಿ, ಅವ್ರ ಜೊತೆಗೆ ನಾನು ಫ್ರೆಂಡ್ಶಿಪ್ ಇಟ್ಕೊಳ್ಳೋದೇ ಅವ್ರ ರಕ್ಷಣೆ ತರಲಿಕ್ಕೆ ಅಂತ ಹೇಳಿ ಅವರೊಂದಿಗೆ ಹೋದವರೇ ಎಷ್ಟೋ ಜನ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಇನ್ನೂ ಅನೇಕರಿದ್ದಾರೆ. ಮದುವೆ ಆದಮೇಲೆ ನನ್ನ ಗಂಡನ ರಕ್ಷಣೆಗೆ ತರ್ತೀನಿ, ಮದುವೆ ಆದಮೇಲೆ ನನ್ನ ಹೆಂಡತಿನ ರಕ್ಷಣೆಗೆ ತರ್ತೀನಿ, ಅದೆಲ್ಲ ಸುಳ್ಳು. ಆಮೇಲೆ ಅಲ್ಲೆಲ್ಲೂಯ್ಯ. ಸಾಧ್ಯ ಇಲ್ಲ ಪ್ರಿಯರು. ಅದಕ್ಕೆ ಮದುವೆ ವಿಷಯದಲ್ಲಿ ಕೂಡ ದೇವರು ಬರುವಾಗ ರಕ್ಷಣೆ ಇಲ್ಲದವರೊಂದಿಗೆ ಮದುವೆ ಆಗಬೇಡ್ರಿ ಅಂತ ದೇವರ ವಾಕ್ಯ ಇದೆ. ದಾರಿ ತಪ್ಪಿಸ್ತಾರೆ ಅವರು. ನೀವು ಕವನಿಗೆ ಸಹಿಸ್ಕೊಂಡು ಜೀವನ ಮಾಡಬೇಕಾಗತ್ತೆ, ಓಕೆ ಮಾಡ್ಕೊಂಡು ಜೀವನ ಮಾಡಬೇಕಾಗತ್ತೆ. ಲಾಸ್ಟಿಗೆ ನಿನ್ನ ಸಮಾಧಾನ ಕೆಡ್ತಾ ಇರತ್ತಲ್ಲ, ಅದಕ್ಕಾಗಿ ಅವಳೊಂದಿಗೆ ಸಮಾಧಾನ ಆಗ್ಬೇಕು, ಅವಳೊಂದಿಗೆ ಸಮಾಧಾನ ಆಗ್ಬೇಕಾಗತ್ತೆ. ಮನೆ ನೆಮ್ಮದಿ ಹೋಗ್ತಾ ಇದೆ, ಹಂಗಾಗಿ ಹೋಗ್ಲಿ ಬಿಡು, ಹಿಂಗ ಸಮಾಧಾನವಾಗಿರ್ತಾರಲ್ಲ ಅಂತೇಳಿ ನೀನು ಅವರೊಂದಿಗೆ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆಮೆನ್. ಅದಕ್ಕೆ ದೇವರ ವಾಕ್ಯಗಳು ಒಂದೊಂದು ಕರೆಕ್ಟ್ ಆಗಿದೆ ಪ್ರಿಯರೇ. ನಾವು ದೇವರೊಂದಿಗೆ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು, ದೇವರ ಮಕ್ಕಳೊಂದಿಗೆ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು. ಅದು ನಿಜವಾದ ಸ್ನೇಹವಾಗಿದೆ. ಆಮೇಲೆ ಈ 4 ವ್ಯಕ್ತಿಗಳು ಅವನನ್ನು ಯೇಸುವಿನ ಪಾದಕ್ಕೆ ತಗೊಂಡೋಗಿ ಸೇರಿಸಿದ್ರು. ಯೇಸುಸ್ವಾಮಿ ಅವನು ನೋಡಿ ಹೇಳಿದ್ರು, ಏನು ಮಾಡು ನೀನು, ಹಾಸಿಗೆ ಎತ್ತುಕೊಂಡು ನಡೆ. ಆಮೇಲೆ ಅವಾಗ ಅವನು ಏನು ಮಾಡ್ತಿದ್ದ? ಅವನ ಫ್ರೆಂಡ್ಸ್ಗಳನ್ನು ತಪ್ಪಿಕೊಂಡು ಯೇಸುವನ್ನು ಬಿಂದೆ ಬರ್ತಾ ಇದ್ದ. ಆಮೇಲೆ ಅಲ್ಲೆಲ್ಲೂಯ್ಯ. ಎಷ್ಟು ಖುಷಿ ನೋಡ್ರಿ, ಎಷ್ಟು ಸಂತೋಷ ನೋಡ್ರಿ. ಇಂಥ ಫ್ರೆಂಡ್ಸ್ಗಳು ಸಿಕ್ಕಿದಾಗ ಅವ್ನು ಪುಣ್ಯ ಮಾಡಿರ್ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದರೆ ಅವನ ಬಯಕೆಯನ್ನು ಅವ್ರು ತೀರೈಸಿದ್ದಾರೆ, ದೇವರ ಹತ್ರ ಕರ್ಕೊಂಡು ಬಂದಿದ್ದಾರೆ. ಅಲ್ಲೆಲ್ಲೂಯ್ಯ. ಸೊ ನಿಜವಾಗ್ಲೂ ಪ್ರಿಯರೇ, ಇವತ್ತು ಆ ನಂಬಿಕೆ, ಆ ವಿಶ್ವಾಸದ ಪ್ರೀತಿ, ಅಂಥ ಸ್ನೇಹ ನಮ್ಮಲ್ಲಿ ಇರಬೇಕು. ಆದ ಕಾರಣ ಈ ಲೋಕ ಸ್ನೇಹವನ್ನು ಏನು ಮಾಡೋಣ? ಬಿಟ್ಟು ಬಿಡೋಣ. ಆತ್ಮೀಕವಾದ ಸ್ನೇಹವನ್ನು ನಾವೇನು ಮಾಡೋಣ? ಹೊಂದಿಕೊಳ್ಳೋಣ. ದೇವರ ರಾಜ್ಯವನ್ನು ಸೇರಿ ನಾವೇನು ಮಾಡೋಣ? ಕಟ್ಟೋಣ. ದೇವರ ತಾಮೇ ನಿಮ್ಮೆಲ್ಲರನ್ನು ಏನು ಮಾಡಲಿ? ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮೆಲ್ಲರಿಗೂ ಸ್ನೇಹಿತರ ದಿನದ ಶುಭಾಶಯಗಳೊಂದಿಗೆ ನಾನು ಮುಕ್ತಾಯ ಮಾಡಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಒಳ್ಳೆಯ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಕೇಳಿದ ವಾಕ್ಯದಂತೆ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು ಕರ್ತನೇ. ನಿಜವಾದ ಸ್ನೇಹಿತನು ನೀನು ಸ್ವಾಮಿ. ನಾನು ನಿನ್ನ ದಣಿಯಲ್ಲ, ನೀವು ನಮ್ಮ ಆಳುಗಳಲ್ಲ, ನೀವುಗಳು ನನ್ನ ಸ್ನೇಹಿತರಾಗಿದ್ದೀರಿ. ತನ್ನ ಸ್ನೇಹಿತನು ಎಲ್ಲವನ್ನೂ ಅವರ ಮುಂದೆ ಪ್ರಕಟಿಸುವಂಥವನಾಗಿದ್ದಾನೆ ಎಂಬುದಾಗಿ ನಮಗಾಗಿ ಎಲ್ಲ ತಿಳಿಯಪಡಿಸಿದ ದೇವರಾಗಿರುವಂಥ ನೀನು ನಮ್ಮ ಸ್ನೇಹಿತನು ಸ್ವಾಮಿ. ನಿನ್ನಲ್ಲಿ ನಮ್ಮ ಸ್ನೇಹವನ್ನು ನಾವು ಬೆಳೆಸಬೇಕು, ನಿನ್ನಲ್ಲಿ ನಮ್ಮ ಸ್ನೇಹವನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ನೀನೇ ನಮ್ಮ ಸ್ನೇಹಿತನಾಗಿ ಬರಬೇಕು ಸ್ವಾಮಿ. ಕರ್ತನೆ, ಈ ಲೋಕದವರ ಸಂಗಡ, ಕರ್ತನೆ ಈ ಲೋಕದಲ್ಲಿ ಇರುವವರ ಸಂಗಡ, ಕರ್ತನೆ ಕುಡುಕರ ಸಂಗಡ, ಕರ್ತನೆ ಕೋಪಿಸ್ಟರ ಸಂಗಡ, ಕರ್ತನೆ ಮಾಂಸ ಭೋಜನದವರ ಸಂಗಡ, ಕರ್ತನೆ ಕರ್ತನ ನಂಬಿಕೆ ಇಲ್ಲದವರ ಸಂಗಡ, ದುಷ್ಟರ ಸಂಗಡ ಇನ್ನು ಮೇಲೆ ನಮ್ಮ ಸ್ನೇಹ ಇರಬಾರದು ಸ್ವಾಮಿ. ನಮ್ಮ ಸ್ನೇಹ ಏನಾಗಿದ್ರು ಅದು ನಿನ್ನಲ್ಲಿಯೋ ನಿನ್ನ ಮಕ್ಕಳೊಂದಿಗೆ ಮಾತ್ರ ಇರಬೇಕು ಸ್ವಾಮಿ. ಆ ಸ್ನೇಹವನ್ನು ಕೊಡು, ವಾಗ್ದಾನವನ್ನು ಕೂಡ ಆಶೀರ್ವಾದ ಮಾಡು. ನನ್ನ ಜನರು ಎಂದಿಗೆ ಆಶಾಭಂಗ ಪಡುವುದೇ ಇಲ್ಲ. ಯಾಕಂದ್ರೆ ಅವರೊಂದು ಒಳ್ಳೆ ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದಾರೆ, ಒಂದು ಒಳ್ಳೆ ಸ್ನೇಹಗಳನ್ನು ಬೆಳೆಸಿಕೊಂಡಿದ್ದಾರೆ, ಒಳ್ಳೆ ಒಂದು ಐಕ್ಯತದಲ್ಲಿದ್ದಾರೆ. ಆದ ಕಾರಣ ಅವರೆಂದಿಗೆ ಆಶಾಭಂಗ ಪಡುವುದೇ ಇಲ್ಲಪ್ಪ. ಅದೇ ರೀತಿಯಾಗಿ ಈ ವಾಕ್ಯಗಳನ್ನು ಆಶೀರ್ವದಿಸಿಕೊಡು, ಬಲಪಡಿಸು, ತಗ್ಗಿಸ್ತೀವಿ, ಹೆಚ್ಚಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವವನ್ನು ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.